ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವಿವತ್ತು ಇಂಡೋನೇಷ್ಯಾದ ಮತ್ತೊಂದು ಭಯಾನಕ ಹಾರರ್ ಥ್ರಿಲ್ಲರ್ ಮೂವಿನ ನೋಡ್ತಾ ಇದ್ದೀವಿ. ಅದೇ ಇಂಪೆಟಿಗಾರ್. ಬನ್ನಿ ಈ ಮೂವಿಲಿ ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಆದರೆ ನೀವಿನ್ನು ನಾನು ಎಕ್ಸ್ಪ್ಲೇನ್ ಮಾಡಿರೋ ಬೇರೆ ಭಯಾನಕ ಇಂಡೋನೇಷ್ಯನ್ ಹಾರರ್ ಮೂವಿಗಳನ್ನ ನೋಡಿಲ್ಲ ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಬನ್ನಿ ನೋಡ್ತಾ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗಲ್ಲಿ ಇಬ್ಬರು ಹುಡುಗಿರು, ಮಾಯಾ ಮತ್ತು ದಿನ್ ಅಂತ, ಇವರಿಬ್ಬರು ಕೂಡ ಒಂದೇ ಒಂದು ಟೋಲ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆದರೆ ಬೇರೆ ಬೇರೆ ಗೇಟಲ್ಲಿ ವರ್ಕ್ ಮಾಡ್ತಿರ್ತಾರೆ. ಇನ್ನು ದಿನ್ ಇರೋ ಕಡೆ ಆಲ್ರೆಡಿ ಒಂದು ಹುಡುಗ ಇರ್ತಾನೆ, ಮತ್ತು ಅಲ್ಲಿ ತುಂಬಾ ಒಂದು ಕಾರ್ಗಳು ಟ್ರಕ್ಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇರುತ್ತೆ. ಆದರೆ ಇಲ್ಲಿ ಮಾಯಾ ಇರೋ ಕಡೆ ಅಷ್ಟೊಂದು ವೆಹಿಕಲ್ಸ್ ಓಡಾಡೋದಿಲ್ಲ. ಅವಳು ಒಬ್ಬಳೇ ಇರ್ತಾಳೆ, ತುಂಬಾ ಕತ್ಲಾಗಿರುತ್ತೆ. ಸೊ ಹಾಗಾಗಿ ಮಾಯಾ ಮತ್ತು ದಿನ್ ಇವರಿಬ್ಬರು ಕೂಡ ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಮಾಯಾ ಮತ್ತು ದಿನ್ ಆದಷ್ಟು ಬೇಗ ಈ ಒಂದು ಕೆಲಸನ ಬಿಡೋರಿದ್ದಾರೆ. ಬಿಟ್ಟು ಅವ್ರ ಬಟ್ಟೆ ಒಂದು ವ್ಯಾಪಾರನ ಆದಷ್ಟು ಬೇಗ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಮಾಯಾ ಹೇಳ್ತಾಳೆ, ಆದಷ್ಟು ಬೇಗ ನಾವು ಆ ಕೆಲಸನ ಮಾಡಬೇಕು, ಯಾಕೆಂದರೆ ಅವಾಗವಾಗ ಇಲ್ಲೊಬ್ಬ ಕ್ರೀಪಿ ವ್ಯಕ್ತಿ ಬರ್ತಾನೆ, ಅವನಂತೂ ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ನಾನು ಎಷ್ಟೇ ಅವಾಯ್ಡ್ ಮಾಡೋಕ್ಕೋದ್ರೂ ಆಗೋದೇ ಇಲ್ಲ, ನನಗೆ ತುಂಬಾ ಭಯ ಆಗುತ್ತೆ. ಆದರೆ ರೀಸೆಂಟ್ ಟೈಮಲ್ಲಿ ಅವ್ನು ಬಂದಿಲ್ಲ ದಿನಿ ಅಂತ ಅವಳ ಫ್ರೆಂಡ್ಗೆ ಅವಳು ಹೇಳ್ತಾ ಹೇಳ್ತಾ ಇರಬೇಕಾದ್ರೇ ಅವಾಗಲೇ ಒಂದು ಕಾರ್ ಬರುತ್ತೆ. ಅದು ಮತ್ತಿನ್ಯಾರೋ ಅಲ್ಲ, ಅವಳು ಇಷ್ಟೊತ್ತು ಹೇಳ್ತಾ ಇದ್ಲಲ್ಲ ಅದೇ ಒಂದು ವ್ಯಕ್ತಿ ಬಂದಿದ್ದಾನೆ. ನಿಜವಾಗ್ಲೂ ಅವಳನ್ನು ತುಂಬಾ ದುರ್ಗುಟ್ಕೊಂಡು ನೋಡ್ತಾ ಇದ್ದಾನೆ. ಇನ್ನು ಅವಳು ಆದಷ್ಟು ಬೇಗ ಟಿಕೆಟ್ನ ಕೊಡ್ತಾಳೆ. ಅಷ್ಟರಲ್ಲೇ ಹಿಂದೆಗಡೆ ಇನ್ನೊಂದು ಟ್ರಕ್ ಬರುತ್ತೆ. ಥ್ಯಾಂಕ್ ಗಾಡ್ ಅಂದ್ಕೊಂಡು ಆ ಕಾರ್ ಮೂವ್ ಆಗಿದ ತಕ್ಷಣವೇ ಅವಳು ಆ ಟ್ರಕ್ವರೆಗೂ ಕೂಡ ಥ್ಯಾಂಕ್ಸ್ ಹೇಳಿ ಕಳಿಸ್ತಾಳೆ. ಮತ್ತು ಈ ಕಡೆ ಆ ದಿನಕ್ಕೂ ಕೂಡ ಹೇಳ್ತಾ ಇದ್ದಾಳೆ ಅವನು ಹೋದ ಅಂತ. ಆದರೆ ತಿರುಗಿ ನೋಡಿದ್ರೆ ಅವನು ಕಾರನ್ನು ಇಳಿದು ಅವಳ ಒಂದು ಸ್ಟೇಷನ್ ಕಡೆಗೆ ಬರ್ತಾ ಇರ್ತಾನೆ. ಇವಳು ಇವಾಗ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗಿಬಿಡ್ತಾಳೆ. ಅವನು ನನ್ನ ಸ್ಟೇಷನ್ ಕಡೆಗೆ ಬರ್ತಾ ಇದ್ದಾನೆ ದಿನ್ ಅಂತ ಎಲ್ಲನೂ ಕೂಡ ಫೋನಲ್ಲಿ ಹೇಳ್ತಾ ಇರ್ತಾಳೆ. ಆವಾಗ ದಿನ್ ಆದಷ್ಟು ಬೇಗ ವಿಂಡೋನ ಕ್ಲೋಸ್ ಮಾಡು, ಡೋರ್ನ ಕ್ಲೋಸ್ ಮಾಡ್ಕೊ, ಹುಷಾರಾಗಿರು ಅಂತ ತುಂಬಾ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾಳೆ. ಆವಾಗ ಅಲ್ಲಿಗೆ ಬಂದ ವ್ಯಕ್ತಿ ಆ ಒಂದು ವಿಂಡೋನ ಜೋರಾಗಿ ಬಡಿತಾ ಇರ್ತಾನೆ. ಇನ್ನು ಸ್ವಲ್ಪ ಮಾಯಾ ನಿಧಾನವಾಗಿ ಆ ಒಂದು ವಿಂಡೋನ ಓಪನ್ ಮಾಡ್ತಾಳೆ. ಆವಾಗ ಅವನಿಲ್ಲಿ ಕೇಳ್ತಾ ಇದ್ದಾನೆ, ನಿನ್ನ ಹೆಸರು ಏನು? ರಹಾಯುನ. ನೀನು ಯಾವ ಊರು? ಮಂದಿರಾಜ ಊರ ಹತ್ರ ಇರ್ತಕ್ಕಂತಹ ಅರ್ಜೋಸಾರಿ ಅನ್ನೋ ಒಂದು ವಿಲೇಜ್ ಅಲ್ಲ ನೀನು ಅಂತ ಕೇಳ್ತಾ ಇದ್ದಾನೆ. ಇವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೋಗು ಇಲ್ಲಿಂದ, ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ ಅಂತ ಹೇಳ್ತಿದ್ದಾಳೆ. ಅವಾಗ ಅವನು ನಿನ್ನ ತಂದೆ ಹೆಸರೇನು? ಇದೋನೋ ವಾಂಗ್ಸೋನಾ ಅಂತ ಕೇಳ್ತಾನೆ. ಇನ್ನು ಇವಳು ತುಂಬಾ ಪ್ಯಾನಿಕ್ ಆಗಿ ಸುಮ್ಮನೆ ನಿಂತಿರ್ತಾಳೆ. ಇನ್ನು ಇಷ್ಟು ಕೇಳ್ಬಿಟ್ಟು ಅವನ ಪಾಡಿಗೆ ಅವ್ನು ಹೊರಟೋಗ್ತಾನೆ. ಇವಳಿಗೆ ಹಬ್ಬ ಸದ್ಯ ಓದ್ನಲ್ಲ ಅಂತ ಉಸಿರು ಬಿಡ್ತಾಳೆ. ಮತ್ತು ಆ ಕಡೆ ದಿನ್ಗೂ ಕೂಡ ಹೇಳ್ತಾಳೆ. ಇಬ್ಬರು ಕೂಡ ಸದ್ಯ ಓದ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ತಿರುಗಿ ನೋಡಿದ್ರೆ ಅವನು ಅವರ ಕಾರಿನ ಒಂದು ಡಿಕ್ಕಿಯಿಂದ ಒಂದು ಮಚ್ಚನ್ನು ತಗೊಂಡು ಇವಳ ಕಡೆಗೆ ಓಡಿ ಬರ್ತಾ ಇರ್ತಾನೆ. ಇದನ್ನು ನೋಡಿ ಮತ್ತೆ ಈ ಕಡೆ ಮಾಯಾ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗ್ತಾಳೆ. ಅಷ್ಟರಲ್ಲೇ ದಿನ್ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಇನ್ನು ಹೇಗಾದರೂ ಮಾಡಿ ಬೇಗ ನೀನು ಲಾಕ್ನ ಓಪನ್ ಮಾಡಿಕೊಂಡು ಆಚೆಗಡೆ ಬಂದ್ಬಿಡು ಮಾಯಾ ಅಂತ ಈ ಕಡೆ ದಿನ್ ಹೇಳ್ತಾಳೆ. ಇಲ್ಲಿ ಡೋರ್ ಓಪನ್ ಆಗ್ತಾ ಇರೋದಿಲ್ಲ. ಕಷ್ಟಪಟ್ಟು ಡೋರ್ ಓಪನ್ ಮಾಡಿಕೊಂಡು ಓಡಿ ಬರ್ತಾಳೆ. ಆದರೆ ಇಲ್ಲಿ ಆ ವ್ಯಕ್ತಿಗೆ ಸಿಕ್ಕಾಕೊಂಡ್ಬಿಡ್ತಾಳೆ. ಆವಾಗ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ನೀನು ನಿನ್ನ ತಂದೆ ನಮ್ಮ ಇಡೀ ಊರವರ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿದ್ದೀರಾ. ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಆದಷ್ಟು ಬೇಗ ಅದಕ್ಕೆಲ್ಲದಕ್ಕೂ ಪರಿಹಾರನ ಕೊಡ್ತೀನಿ ಅಂತ ಇವಳ ಮೇಲೆ ಹಲ್ಲೆನ ಮಾಡೋಕ್ಕೆ ಹೋಗ್ತಾನೆ. ಅಷ್ಟರಲ್ಲೇ ಅವಳ ತೊಡೆ ಭಾಗದಲ್ಲಿ ಏನೋ ಒಂದು ಕಟ್ಟಿರುತ್ತೆ, ಒಂದು ಗಾಯ ಇರುತ್ತೆ. ಆ ಗಾಯ ಮತ್ತೆ ಅಲ್ಲಿ ಕಟ್ ಮಾಡ್ತಾನೆ. ಆವಾಗ ಅಲ್ಲಿಗೆ ಪೊಲೀಸವ್ರು ಬರ್ತಾರೆ. ಇವನನ್ನು ಸರೆಂಡರ್ ಆಗಕ್ಕೆ ಕೇಳ್ತಾರೆ. ಆದರೆ ಅವನು ಯಾರ ಮಾತು ಕೇಳದೆ ಅವಳನ್ನ ಸಾಯಿಸಕ್ಕೆ ಹೋದಾಗ ಅಲ್ಲೇ ಶೂಟ್ ಮಾಡಿ ಅವನನ್ನು ಸಾಯಿಸ್ಬಿಡ್ತಾರೆ. ಇನ್ನೂ ಇನ್ಸಿಡೆಂಟ್ ಆಗಿ ತುಂಬ ತಿಂಗಳುಗಳಾದಮೇಲೆ ಈ ಕಡೆ ಮಾಯಾ ಮತ್ತು ದಿನ್ ಇಬ್ಬರು ಕೂಡ ಒಂದು ಹೊಸ ಬಿಸ್ನೆಸ್ನ ಶುರು ಮಾಡಿದ್ದಾರೆ. ಅದೇ ಬಟ್ಟೆ ಬಿಸ್ನೆಸ್. ಇನ್ನು ಇದು ಕರೆಕ್ಟಾಗಿ ಹೋಗ್ತಾ ಇರೋದಿಲ್ಲ. ಅವರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರೋದಿಲ್ಲ. ತುಂಬಾ ವೀಕಾಗಿ ನಡೀತಾ ಇರುತ್ತೆ. ಆವಾಗ ಇಲ್ಲಿ ಮಾಯಾ ಈ ಒಂದು ಫೋಟೋನ ದಿನ್ಗೆ ತೋರಿಸ್ಬಿಟ್ಟು ಹೇಳ್ತಾಳೆ, ನಾನು ಸ್ವಲ್ಪ ದಿನ ಊರಿಗೆ ಹೋಗಿ ಬರ್ತೀನಿ ಅಂತ. ಈ ಕಡೆ ದಿನ್ ಕೇಳ್ತಾಳೆ, ನಿನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಲ್ವಾ? ಇದ್ದಿದ್ದೊಂದು ಆಂಟಿನೂ ಸತ್ತೋಗ್ಬಿಟ್ಟಿದ್ದಾರೆ, ನೀನು ಯಾವ ಊರಿಗೆ ಹೋಗ್ತೀಯಾ ಅಂತ ಕೇಳ್ತಿದ್ದಾಳೆ. ಆವಾಗ ಅವಳು ಹೇಳ್ತಾಳೆ, ನಿಂಗೆ ನೆನಪಿದೆಯಾ ಆ ಒಂದು ಕ್ರೀಪಿ ಮ್ಯಾನ್ ಸೈಕೋ ಒಬ್ಬ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ನಲ್ಲ, ಅವನೊಂದು ಊರ ಹೆಸರು ಹೇಳಿದ್ದ ನೋಡು, ನನ್ನ ಹತ್ರ ನನ್ನ ಆಂಟಿ ಕೊಟ್ಟೋಗಿರೋ ಒಂದು ಫೋಟೋ ಇದು. ಈ ಫೋಟೋ ಹಿಂದೆ ಅವ್ನು ಕೇಳ್ದಾಗೇ ರಹಾಯು ಅನ್ನೋ ಒಂದು ಹೆಸರಿದೆ, ಮತ್ತು ನನ್ನ ತಂದೆ ಹೆಸರು ಕೂಡ ಇದೆ, ಅಡ್ರೆಸ್ ಕೂಡ ಇದೆ. ಸೊ ಹಾಗಾಗಿ ನಾನು ಈ ಅಡ್ರೆಸ್ಗೆ ಹೋದರೆ ನೋಡಿಲ್ಲಿ ಈ ಫೋಟೋದಲ್ಲಿ ಹಿಂದೆಗಡೆ ಇರೋ ಮನೆ ಪ್ರಾಬಬ್ಲಿ ನನ್ನ ತಂದೆದಿರುತ್ತೆ. ಈಗ ಯಾರೂ ಇಲ್ಲದೆ ಅದು ಸುಮ್ಮನೆ ಇರ್ಬೋದು. ಸೊ ಹಾಗಾಗಿ ನಾನು ಹೋದರೆ ಆ ಮನೆ ನಂದಾಗುತ್ತೆ, ಮಾರಿಬಿಟ್ಟು ನಾವು ಒಳ್ಳೆ ದುಡ್ಡು ಮಾಡ್ಕೋಬೋದು ಅಂತ ಹೇಳ್ತಾಳೆ. ಇನ್ನು ಇವಳೊಬ್ಬಳನ್ನೇ ಕಳ್ಸೋಕ್ಕೆ ಮನಸ್ಸಾಗದೆ ದಿನ್ ಕೂಡ ಸರಿ ಆಯಿತು ಬಾ ನಾನು ಬರ್ತೀನಿ, ಇನ್ನೇನು ಮಾಡೋದು, ಇಲ್ಲೂ ಕೂಡ ಬಿಸ್ನೆಸ್ ಆಗ್ತಿಲ್ಲ ಅಲ್ಲ, ಇಬ್ಬರು ಕೂಡ ಹೋಗೋಣ ಅಂತ ಈಗ ಇಬ್ಬರೂ ಆ ಒಂದು ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾರೆ.
ಇನ್ನು ಅದೇ ಟೈಮಲ್ಲಿ ಮಾಯಾ ವಾಶ್ರೂಮ್ಗೆ ಹೋದಾಗ ಆ ಒಂದು ತೊಡೆ ಭಾಗದಲ್ಲಿ ಒಂದು ಕಟ್ಟಾಗಿರುತ್ತಲ್ವ, ಅದು ಇನ್ನೂ ಕೂಡ ಅವಳಿಗೆ ವಾಸನೆ ಆಗಿಲ್ಲ, ಅಲ್ಲಿ ಇನ್ನೂ ಬ್ಲಡ್ ಬರ್ತಾನೆ ಇದೆ. ಮತ್ತು ಈ ಸಾರಿ ಅವಳದನ್ನು ಸ್ವಲ್ಪ ಒತ್ತಿ ಹಿಡ್ಕೊಂಡಾಗ ಆ ಒಂದು ಚರ್ಮದ ಒಳಗಡೆಯಿಂದ ಏನೋ ಒಂದು ಚೀಟಿ ಬರುತ್ತೆ. ಆ ಚೀಟಿಲಿ ಇವಳಿಗೆ ಅರ್ಥ ಆಗ್ದಿರೋ ಭಾಷೆಯಲ್ಲಿ ಏನೋ ಬರೆದಿರ್ತಾರೆ. ಅದನ್ನು ಇವಳು ಫೋಟೋ ತಕ್ಕೊಂಡು ಕೂತ್ಕೋತಾಳೆ. ಆದರೆ ಅಷ್ಟರಲ್ಲೇ ದಿನ ಬಂದಿದ್ದಕ್ಕೆ ಇವಳು ಗಾಬರಿಯಾಗಿ ಆ ಒಂದು ಪೇಪರ್ನ ಫ್ಲಶ್ಗೆ ಹಾಕ್ಬಿಡ್ತಾಳೆ. ಸೊ ಈಗ ಆ ಪೇಪರ್ ಫ್ಲಶ್ ಒಳಗಡೆ ಹೊರಟೋಗುತ್ತೆ. ಇನ್ನು ಈಗಲೂ ಕೂಡ ಆ ಬ್ಲಡ್ ಬರ್ತಾ ಇದ್ರಿಂದ ಸರಿ ನಾನು ಮೆಡಿಕಲ್ ಶಾಪ್ಗೆ ಹೋಗಿ ಏನಾದ್ರು ತೊಗೊಂಡು ಬರ್ತೀನಿ ಅಂತ ದಿನ ಹೋಗ್ತಾಳೆ. ಇನ್ನು ಈ ಕಡೆ ಮಾಯಾ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರಬೇಕಾದ್ರೆ ಇವಾಗ ಎಲ್ಲನೂ ನಾರ್ಮಲ್ ಆಗಿಲ್ಲ. ಅವಳ ಕಣ್ಣಿಗೆ ಯಾವುದೋ ಆತ್ಮಗಳಿದೆ. ಅದರಲ್ಲೂ ಕೂಡ ಯಾವುದೋ ಒಂದು 3 ಚಿಕ್ಕ ಪಾಪು ದೆವ್ವಗಳು ಇವಳ ಕಣ್ಣಿಗೆ ಕಾಣಿಸ್ತಾ ಇದೆ. ಇದನ್ನೆಲ್ಲ ನೋಡಿ ಅವಳು ತುಂಬಾ ಎದುರ್ಕೊಂಡು ಇನ್ನೇನು ಆಚೆ ಬರಬೇಕು ಅನ್ನೋಷ್ಟರಲ್ಲಿ ಹಿಂದೆಗಡೆಯಿಂದ ಬಂದು ಯಾರೋ ಅವಳನ್ನು ಮುಟ್ತಾರೆ. ಹಿಂತಿರುಗಿ ನೋಡಿದ್ರೆ ಅದು ದಿನ್ನೇನೆ. ಸರಿ ಅಂತ ಈಗ ಅವರು ಆ ಒಂದು ಊರಿಗೆ ಅಂದರೆ ಅರ್ಜೋಸಾರಿ ವಿಲೇಜ್ ಅಂತ ಏನಿರುತ್ತೆ, ಮಂಡಿರಾಜ ಅನ್ನೋ ಸಿಟಿ ಹತ್ರ. ಸೊ ಈಗ ಆ ಮಂಡಿರಾಜ ಅನ್ನೋ ಊರಿಗೆ ಒಂದು ಬಸ್ ಹೋಗುತ್ತೆ. ಆ ಬಸ್ಸನ್ನು ಹಿಡ್ಕೊಂಡು ಇವರು ಹೋಗ್ತಾ ಇರ್ತಾರೆ. ಇಲ್ಲಿ ದಿನ್ ಕೇಳ್ತಾಳೆ, ನೀನು ರಹಾಯೋ ಅಂತ ಅಲ್ಲಿ ಹೆಸರಿದೆ, ಬಟ್ ನಿನ್ನ ಹೆಸರು ಮಾಯಾ ಅಲ್ವಾ, ಯಾಕಷ್ಟು ತಲೆ ಕೆಡ್ಸ್ಕೊತಾ ಇದೆಯಾ ಅಂತ. ಆವಾಗ ಇಲ್ಲಿ ಇವಳು ಹೇಳ್ತಾ ಇದ್ದಾಳೆ, ಚಿಕ್ಕ ವಯಸ್ಸಲ್ಲಿ ನನ್ನ ಆಂಟಿ ಕೂಡ ನನ್ನನ್ನು ರಹಾಯೋ ಅಂತಲೇ ಕರಿತಾ ಇದ್ರು. ಆದರೆ ಏನಾಯ್ತೋ ಏನೋ ನಾನೊಂದು 6-7 ವರ್ಷ ಇರುವಾಗ ಅವರು ಆಲ್ ಆಫ್ ಅ ಸಡನ್ ಮಾಯಾ ಅಂತ ನನ್ನ ಹೆಸರನ್ನ ಚೇಂಜ್ ಮಾಡಿದ್ರು. ನಾನು ಹೆಸರು ಚೆನ್ನಾಗಿದೆಯಲ್ಲ ಅಂತ ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಹೇಳ್ತಾಳೆ. ಇನ್ನು ಈ ಥರ ಮಾತಾಡ್ತಾ ಇರಬೇಕಾದ್ರೆ ದಿನ್ ಅಲ್ಲೇ ಒಂದು ಬಸ್ಸಲ್ಲೇ ಇಲ್ಲೆಲ್ಲ ವಾಶ್ರೂಮ್ ಇರುತ್ತೆ ಇಂಡೋನೇಷ್ಯಾದಲ್ಲಿ. ಸೊ ಅದೇ ಒಂದು ವಾಶ್ರೂಮ್ಗೆ ಹೋಗ್ತಾಳೆ. ಆವಾಗ ಹಿಂದೆಗಡೆ ಸೀಟಲ್ಲಿದ್ದ ವ್ಯಕ್ತಿ ಇವಳನ್ನು ಮಾತಾಡಿಸ್ತಾನೆ. ನೋಡಿ, ನಾನು ಅವಾಗವಾಗ ಕೆಮ್ತಾ ಇರ್ತೀನಿ, ಬಟ್ ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಅಂತ ಹೇಳ್ತಾನೆ. ಆವಾಗ ಇವಳು ಯಾಕೆ ಕೆಮ್ತೀರಾ ಅಂದಾಗ ಅವನು ಹೇಳ್ತಾನೆ, ಈ ಬಸ್ಸಲ್ಲಿ ಸ್ಪಿರಿಟ್ಸ್ಗಳು ಟ್ರಾವೆಲ್ ಮಾಡ್ತಾ ಇರುತ್ತೆ. ಹೌದು, ದೆವ್ವಗಳು, ಆತ್ಮಗಳು ಟ್ರಾವೆಲ್ ಮಾಡ್ತಾ ಇರತ್ತೆ. ಅವು ನಮಗೆ ಕಾಟ ಕೊಡಬಾರ್ದು ಅಂದರೆ ನಾವು ಸ್ವಲ್ಪ ಈ ಥರ ಎಚ್ಚರವಾಗೇ ಇರಬೇಕು ಅಂತ ಹೇಳ್ತಾನೆ. ಆವಾಗ ಇವಳು, ನೀವೇನು ಓದಿದ್ದೀರಾ, ನೀವು ಯಾಕೆ ಈ ಥರ ಎಲ್ಲ ಹೇಳ್ತಿದ್ದೀರಾ ಅಂತ ಕೇಳಿದಾಗ, ನಾನೊಬ್ಬ ರಷ್ಯನ್ ಲಿಟ್ರೇಚರ್ನ ಲೆಕ್ಚರರ್, ನನಗೆ ರಷ್ಯನ್ ಲಿಟ್ರೇಚರ್ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಆವಾಗ ಅವಳು ಈ ಹಿಂದೆ ಒಂದು ಪೇಪರ್ನ ಫೋಟೋ ತಗೊಂಡಿದ್ಲಲ್ವ ವಾಶ್ರೂಮಲ್ಲಿ, ಅದನ್ನು ತೋರಿಸಿ ನಿಮ್ಗೇನಾದ್ರು ಇದು ಅರ್ಥ ಆಗುತ್ತಾ ನೋಡಿ ಅಂತ ತೋರಿಸ್ತಾಳೆ. ಅವನು ಹೇಳ್ತಾನೆ, ಇದು ಏಷ್ಯಂಟ್ ಜಾವನೀಸ್ ಭಾಷೆಯಲ್ಲಿದೆ. ಇದ್ರ ಪ್ರಕಾರ ಯಾವುದೇ ಒಂದು ಆತ್ಮಗಳು ಈ ಒಂದು ವ್ಯಕ್ತಿಗೆ ಯಾವುದೇ ಥರದ ಎಫೆಕ್ಟ್ನ ಮಾಡಬಾರ್ದು ಅಂತ ಪ್ರಾಬಬಲಿ ಇದನ್ನು ಸ್ಕಿನ್ ಒಳಗಡೆ ಹಾಕಿಟ್ಟಿರ್ತಾರೆ. ಇದನ್ನು ತೆಗೆದ್ರೆ ಆತ್ಮಗಳು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ, ಅವರನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದು ನಿಮಗೆಲ್ಲಿ ಸಿಕ್ತು ಅಂತ ಕೇಳಿದಾಗ ಇವಳು ಇಂಟರ್ನೆಟ್ ಅಂತ ಸುಳ್ಳು ಹೇಳಿ ಜಾರ್ಕೋತಾಳೆ. ಇನ್ನು ಅಷ್ಟರಲ್ಲೇ ದಿನ ಬರ್ತಾಳೆ. ಈ ಕಡೆ ಕಿಟಕಿ ಪಕ್ಕದಲ್ಲೆಲ್ಲನೂ ಆ 3 ಜನ ಚಿಕ್ಕ ಪಾಪು ಆತ್ಮಗಳು ಮಾಯಾ ಕಣ್ಣಿಗೆ ಕಾಣ್ತಾನೆ ಇರುತ್ತೆ. ದಿನಕ್ಕೆ ತೋರಿಸಿದಾಗ ಅವಳು ಸರಿಯಾಗಿ ಬೈತಾಳೆ. ರಾತ್ರಿ 1 ಗಂಟೆ ಇದು, ಇಷ್ಟೊತ್ತಲ್ಲಿ ನಿನಗೆ ಯಾವ ಮಕ್ಕಳು ಕಾಣಿಸ್ತಾರೆ, ಇನ್ನೂ 6 ಅವರ್ ನಾವು ಜರ್ನಿ ಮಾಡಬೇಕು, ಸುಮ್ಮನೆ ಮಲ್ಕೋ ಮಾಯಾ ಅಂತ ಮಲಗಿಸ್ತಾಳೆ. ಇನ್ನು ಬೆಳಗಾಗೋ ಅಷ್ಟರಲ್ಲಿ ಅವರು ಈ ಒಂದು ಸಿಟಿನ ಸೇರ್ಕೊಳ್ತಾರೆ. ಈಗ ಅವರು ಮತ್ತೆ ಒಂದು ಊರಿಗೆ ಹೋಗ್ಬೇಕಲ್ವಾ, ಆ ಊರಿಗೆ ಹೋಗೋದಕ್ಕೋಸ್ಕರ ಅಲ್ಲಿ ಎಲ್ಲರನ್ನೂ ಕೇಳ್ತಾರೆ. ಯಾರು ಕೂಡ ಇಲ್ಲ, ಬರೋದಿಲ್ಲ ಅಂತಾರೆ, ಕೆಲವರು ಗೊತ್ತಿಲ್ಲ ಅಂತಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಹಾಂ ಬನ್ನಿ, ಆದರೆ ತುಂಬ ದುಡ್ಡಾಗುತ್ತೆ ಅಂತ ಕೇಳ್ತಾನೆ. ಇವರು ಮಾಡೋದೇನೋ ಇಲ್ಲದೆ ಸರಿ ಆಯಿತು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗು ಅಂತ ಹೊರಡ್ತಾರೆ. ಹೋಗ್ತಾ ಇರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಆ ಊರು ತುಂಬಾ ಕಾಡಿನ ಮಧ್ಯ ಇದೆ, ಸಿಟಿಯಿಂದ ತುಂಬಾ ದೂರ ಇದೆ. ಆವಾಗ ಆ ವ್ಯಕ್ತಿ ಹೇಳ್ತಿದ್ದಾನೆ, ಫಸ್ಟ್ ಆಫ್ ಆಲ್ ನೀವು ಏನಕ್ಕೆ ಬಂದಿದ್ದೀರಾ ಇಲ್ಲಿ, ಈ ಊರು ತುಂಬಾ ಶಾಪಿತ ಊರು ಅಂತೆಲ್ಲ ಹೇಳ್ತಾರೆ, ಮತ್ತು ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಆವಾಗ ಇವರು, ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರನೇ ಈ ಊರಿಗೆ ಬಂದಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಇನ್ನು ಅದೇ ಟೈಮಲ್ಲಿ ಈ ಹುಡುಗಿರು ಕೇಳ್ತಾರೆ, ಎಲ್ಲರೂ ಕೂಡ ಬರಲ್ಲ ಅಂದರು, ಆದರೆ ನೀನು ಮಾತ್ರ ಬರ್ತೀನಿ ಅಂದೆ, ಯಾಕೆ ಅಂತ. ಅವಾಗ ಇವನು ಹೇಳ್ತಾನೆ, ಈ ಊರಿನ ಮುಖಂಡ ಕಿ ಸಪ್ತಾದಿ ಅವನು ಇಲ್ಲಿ ವಾಯಾಂಗ್ ಅನ್ನೋಂತಹ ಒಂದು ಪಪೆಟ್ ಶೋನ ಮಾಡ್ತಾ ಇರ್ತಾನೆ. ಅಂದರೆ ನಾವು ಈ ಕಡೆ ಕಿಲುಗೊಂಬೆ ಆಟಗಳನ್ನು ನೋಡ್ತೀವಲ್ವ, ಆ ರೀತಿ ಇದೊಂದು ಪಪೆಟ್ ಶೋ. ಆ ಶೋನ ಅವನು ಮಾಡ್ತಾ ಇರ್ತಾನೆ. ಅಕ್ಕಪಕ್ಕ ಊರಲ್ಲೆಲ್ಲ ತುಂಬಾ ಫೇಮಸ್ಸು. ನಾನು ಅವನನ್ನು ಇಲ್ಲಿ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ, ಸೊ ಹಾಗಾಗಿ ನನಗೆ ಊರಿನ ಬಗ್ಗೆ ಸ್ವಲ್ಪ ಗೊತ್ತು ಅಂತ ಹೇಳ್ತಾನೆ. ಇನ್ನು ನೋಡ್ತಾ ನೋಡ್ತಾ ಆ ಊರು ಬಂದೇ ಬಿಡುತ್ತೆ. ಇವಳು ಒಂದು ಫೋಟೋದಲ್ಲಿ ನೋಡಿರ್ತಾಳಲ್ಲ, ಆ ಮನೆ ಕೂಡ ಈಗ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಯಾರು ಕೂಡ ಈಗ ವಾಸ ಆಗಿಲ್ಲ, ತುಂಬ ವರ್ಷದಿಂದ ಅದು ಪಾಳು ಬಿದ್ದಿರೋ ರೀತಿನೇ ಕಾಣಿಸ್ತಾ ಇದೆ. ಇನ್ನು ಈ ವ್ಯಕ್ತಿ ಈ ಕಿ ಸಪ್ತಾದಿ ಮನೆ ಹತ್ರನೇ ಇವ್ರನ್ನ ಡ್ರಾಪ್ ಮಾಡಿ ಒಂದು ವಿಸಿಟಿಂಗ್ ಕಾರ್ಡ್ನ ಕೊಟ್ಬಿಟ್ಟು, ಏನೋ ಇದ್ರೆ ನನಗೊಂದು ಕಾಲ್ ಮಾಡಿ ಅಂತ ಹೇಳಿ ಹೊರಡ್ತಾನೆ. ಈಗ ಆ ಮನೇಲಿ ಆ ಕಿ ಸಪ್ತಾದಿ ಇರೋದಿಲ್ಲ, ಅವ್ರ ತಾಯಿ ಇರ್ತಾರೆ. ಇವರು ನಾವು ಈ ಥರ ರಿಸರ್ಚ್ ಮಾಡೋಕ್ಕೆ ಬಂದಿದ್ದೀವಿ, ಆ ಒಂದು ಕಿಲುಗೊಂಬೆ ಆಟ, ಒಂದು ವಯಾಂಗ್ ಅನ್ನೋ ಒಂದು ಪಪೆಟ್ ಶೋ ಏನಿದೆ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ತಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಅವ್ರ ಅಮ್ಮ, ಇಲ್ಲ ನನ್ನ ಮಗ ಊರಲ್ಲಿಲ್ಲ, ಸಾಧ್ಯ ಆದರೆ ನಾಳೆ ಬೆಳಗ್ಗೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಈಗ ಇವರು ಇಲ್ಲೇ ಇರೋದಾ ಹೋಗೋದಾ ಏನು ಕೂಡ ಗೊತ್ತಾಗೋದಿಲ್ಲ. ಹೇಗೋ ಅವ್ರದ್ದು ಹಳೆ ಮನೆ ಇದೆಯಲ್ವಾ, ಬಾ ಹೇಗೋ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ಅಂತ ಅದೇ ಮನೆಗೆ ಈಗ ಅವರು ಬರ್ತಾರೆ. ಇನ್ನು ಆ ಮನೆ ಸುಮಾರು 20 ವರ್ಷದಿಂದ
ಪಾಳು ಬಿದ್ದಿರೋ ರೀತಿಯೇ ಅದು ಕಾಣಿಸ್ತಿರುತ್ತೆ. ಆದರೆ ಎಲ್ಲ ಫರ್ನಿಚರ್ಸ್ಗಳು ಅಲ್ಲೇ ಬಿದ್ದಿರುತ್ತೆ. ಇನ್ನು ಈ ಕಡೆ ನಾನು ಹೋಗಿ ವಾಶ್ರೂಮ್ನ ಚೆಕ್ ಮಾಡ್ತೀನಿ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಈ ಒಂದು ಡ್ರಾಯರ್ನಲ್ಲಿ ಈ ಎಲ್ಲ ಫೋಟೋಸ್ಗಳು ಮಾಯಾಗಿ ಸಿಗುತ್ತೆ. ಆ ಎಲ್ಲ ಫೋಟೋಸಲ್ಲಿ ಅವ್ರ ತಂದೆ ತಾಯಿಗಳಿರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಇವಳ್ದು ಒಂದೇ ಒಂದು ಫೋಟೋ ಕೂಡ ಅಲ್ಲಿರೋದಿಲ್ಲ. ಇನ್ನು ಇವಳು ಇದನ್ನು ನೋಡ್ತಾ ಇರಬೇಕಾದ್ರೆ ಅಲ್ಲೇ ಇನ್ನೊಂದು ಬಾಕ್ಲಿಂದ ಯಾರೋ ಇವಳ ಹತ್ರನೇ ಬರ್ತಾ ಇರ್ತಾರೆ. ಇನ್ನು ನೋಡ್ತಾ ನೋಡ್ತಾ ಅದು ಬಂದಿದ್ದು ದಿನ್ನೇನೆ. ಇನ್ನು ಇಲ್ಲಿ ನೋಡಿಲ್ಲಿ ಈ ಫೋಟೋದಲ್ಲಿ ನಾನೇ ಇಲ್ಲ ಕಣೆ ಅಂತ ಇವಳು ಈ ಒಂದು ದಿನ್ಗೆ ಹೇಳ್ತಾಳೆ. ಆವಾಗ ದಿನ್, ಅಯ್ಯೋ ಬಿಡು, ನೀನು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಚೆನ್ನಾಗಿರ್ಲಿಲ್ವೇನೋ, ಅದಕ್ಕೆ ನೀನು ಫೋಟೋ ತೆಗ್ದಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಆಚೆಗಡೆ ಏನೋ ಸೌಂಡ್ ಕೇಳಿಸುತ್ತೆ. ಏನು ಅಂತ ಹೋಗಿ ನೋಡಿದ್ರೆ ಆ ಊರಲ್ಲಿ ಒಂದು ಸಾವಾಗಿರುತ್ತೆ. ಎಲ್ಲರೂ ಕೂಡ ಹಾಡನ್ನು ಹೇಳ್ಕೊಳ್ತಾ ಆ ಒಂದು ಸಮಾಧಿ ಹತ್ರ ಹೋಗ್ತಾ ಇರ್ತಾರೆ. ಈಗ ಇವರು ನನ್ನ ತಂದೆ ತಾಯಿದು ಸಮಾಧಿ ಇರಬೇಕಲ್ವಾ, ಬಾ ಹೋಗಿ ಚೆಕ್ ಮಾಡೋಣ ಅಂತ ಅದೇ ಸ್ಮಶಾನಕ್ಕೆ ಹೋಗಿ ಎಲ್ಲ ಕಡೆ ಚೆಕ್ ಮಾಡ್ತಾ ಇರ್ತಾರೆ. ಮತ್ತು ಒಂದು ಮೂಲೆಯಲ್ಲಿ ಅವ್ರ ತಂದೆ ತಾಯಿದು ಸಮಾಧಿ ಸಿಗುತ್ತೆ. ಆದರೆ ವಿಚಿತ್ರ ಏನಪ್ಪ ಅಂದರೆ ಸುತ್ತಲೂ ಕೂಡ ತುಂಬ ಚಿಕ್ಕ ಚಿಕ್ಕ ಮಕ್ಕಳ ಸಮಾಧಿಗಳು ಕೂಡ ಇರುತ್ತೆ. ಇವ್ರಿಗಿದೆಲ್ಲ ಏನು ಅಂತಲೇ ಅರ್ಥ ಆಗ್ತಿರೋದಿಲ್ಲ. ಇನ್ನು ಅವತ್ತು ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಆಚೆಗಡೆಯಿಂದ ಏನೋ ಶಬ್ದ ಆಗುತ್ತೆ. ಈ ಕಡೆ ಮಾಯಾ ಡಿನ್ನ ಎಬ್ಬಿಸ್ತಾಳೆ. ಆದರೆ ದಿನ್ ತುಂಬಾ ನಿದ್ದೆ ಹೋಗ್ಬಿಟ್ಟಿರ್ತಾಳೆ. ಇವಳೊಬ್ಳೇನೇ ಈ ಒಂದು ಲಾಟಿನ ಹಿಡ್ಕೊಳ್ತಾ ಆಚೆಗಡೆ ಬರ್ತಾಳೆ. ಯಾರೋ ಜೋರಾಗಿ ಕಿಚ್ತಾ ಇರೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಆ್ಯಕ್ಚುಲಿ ಅಲ್ಲಿ ಕಿಚ್ತಾ ಇರೋದು ಯಾರು ಅಂದರೆ ಆ ಊರಲ್ಲಿ ಒಬ್ಳು ಪ್ರೆಗ್ನೆಂಟ್ ಲೇಡಿ ಇರ್ತಾಳೆ. ಅವಳಿಗೆ ಇವಾಗ ಹೆರಿಗೆ ಸಮಯ. ಇನ್ನು ಆ ಮಗು ಹುಟ್ಟಿದ ಕೂಡಲೇ ಇಲ್ಲಿ ನಾವು ನೋಡ್ಬೋದು ಕೀ ಸಪ್ತಾದಿ ಕೂಡ ನಿಂತೇ ಇದ್ದಾನೆ. ಅವನು ಆ ಮಗುನ ಹಿಂದೆ ಮುಂದೆ ನೋಡದೆ ಸೀದಾ ಒಂದು ನೀರಲ್ಲಿ ಮುಳುಗಿಸಿ ಸಾಯಿಸ್ಬಿಡ್ತಾನೆ. ಇನ್ನು ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಇನ್ನು ಬೆಳಗ್ಗೆ ತಿರ್ಗಾ ಯಾರೋ ಸತ್ತೋಗಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಅಂದರೆ ಇವ್ರು ಬಂದಾಗಿಂದ ಇದು ಆಗಲೇ 2ನೇ ಸಾವು. ಇವರಂತೂ ಈ ಸರಿ ಆ ಒಂದು ಸ್ಮಶಾನದ ಹತ್ರ ಎಲ್ಲಿ ಇವರು ಮಣ್ಣು ಮಾಡ್ತಾ ಇರ್ತಾರೆ ಅಲ್ಲೇ ಹೋಗಿ ನಿಂತ್ಕೋತಾರೆ. ಆವಾಗ ಕೀ ಸಪ್ತಾದಿ ಬಂದು ಇವ್ರನ್ನ ವಿಚಾರಿಸ್ತಾನೆ, ಯಾರು ನೀವು, ಯಾಕೆ ಬಂದಿದ್ದೀರಾ ಅಂತ. ಇವರು ನಿಜಾನ ಹೇಳಿದೆ, ನಾವು ರಿಸರ್ಚ್ ಸ್ಟೂಡೆಂಟ್ಸು, ನಿಮ್ಮ ಹತ್ರನೇ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಆವಾಗ ಇವನು, ಸರಿ ಹಾಗಾದರೆ ಇವತ್ತು ರಾತ್ರಿ ನಾನು ಫ್ರೀ ಇರ್ತೀನಿ, ಬಂದು ನನ್ನ ಭೇಟಿ ಮಾಡಿ, ಇಂಟರ್ವ್ಯೂಗೆ ತಾನೇ ಅಂತ ಕೇಳ್ತಾನೆ. ಇವರು ಕೂಡ ಹಾಂ ಇವತ್ತು ರಾತ್ರಿ ಬರ್ತೀವಿ ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆದರೆ ಹೋಗೋಕ್ಕಿಂತ ಮುಂಚೆ ಕೀ ಸಪ್ತಾದಿ ಒಂದು ಪ್ರಶ್ನೆ ಕೇಳ್ತಾನೆ, ನಿಮ್ಮ ವಯಸ್ಸೆಷ್ಟು ಅಂತ. ಅವಾಗ ಇವಳು 20 ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ದಿನ್ಗೆ ಇಲ್ಲಿ ಯಾಕೋ ಏನೂ ಸರಿ ಕಾಣ್ತಿರೋದಿಲ್ಲ. ನನ್ನ ಮಾತು ಕೇಳು ಮಾಯಾ, ನಾವಿಲ್ಲಿಂದ ಹೊರಟ್ಬಿಡೋಣ, ಹೋಗ್ಬಿಟ್ಟು ಅಲ್ಲಿ ಯಾರನ್ನಾರು ಬೇರೆಯವ್ರನ್ನ ಕಳಿಸಿ ಇಲ್ಲಿ ನಮ್ಮ ಒಂದು ವಿಚಾರಗಳನ್ನು ಮಾಡ್ಕೊಳ್ಳೋಣ, ಬೇಕಾದ್ರೆ ಲಾಯರ್ನೇ ಕರೆಸ್ಬಿಟ್ಟು ಅದೇನಿದೆ ಅದನ್ನು ಮಾತಾಡೋಣ, ಇಲ್ಲಿ ಯಾಕೋ ನನಗೆ ಇಷ್ಟ ಆಗ್ತಾಯಿಲ್ಲ, ನಡಿ ಓಡೋಣ ಅಂತ ಮಾಯಾನ ಬಲವಂತ ಮಾಡ್ತಾಳೆ. ಆದರೆ ಮಾಯಾ, ನಮ್ಮ ಹತ್ರ ಇವಾಗ ವಾಪಸ್ ಹೋಗೋಕ್ಕಾದ್ರೂ ದುಡ್ಡಿದೆಯಾ, ನನ್ನ ಮಾತು ಕೇಳು, ಇನ್ನೊಂದು ಸ್ವಲ್ಪ ದಿನ ತಾನೇ, ಅದರಲ್ಲೂ ಕೂಡ ಇವತ್ತು ರಾತ್ರಿನೇ ಅವ್ನು ಬರೋಕ್ಕೆ ಹೇಳಿದ್ದಾನೆ, ಹೋಗಿ ಮಾತಾಡ್ಬಿಡೋಣ, ನೀನು ಹೋಗಿ ಸ್ನಾನ ಮಾಡು, ನಾನು ಊಟಕ್ಕೇನಾದ್ರು ತೊಗೊಬರ್ತೀನಿ ಅಂತ ಇಬ್ಬರು ಕೂಡ ಬೇರೆ ಬೇರೆ ಕಡೆ ಹೋಗ್ತಾರೆ. ಈ ಕಡೆ ಮಾಯಾ ರತಿ ಅನ್ನೋ ಒಬ್ಳು ಹೋಟೆಲ್ ಹತ್ರ ಬರ್ತಾಳೆ. ಅವಳ ಹತ್ರ ಕೇಳ್ತಾಳೆ, ನನಗೆ 2 ಊಟ ಕೊಡಿ, ಮತ್ತು ನಿಮಗೆ ಅಲ್ಲಿ ಒಂದು ಅಬಂಡೆಂಟ್ ಹೌಸ್ ಇದೆಯಲ್ವಾ, ಅಂದರೆ ಒಂದು ಪಾಳು ಬಿದ್ದಿರೋ ಮನೆ, ಆ ಮನೆ ಬಗ್ಗೆ ಏನಾದರೂ ಗೊತ್ತಾ ಅಂತ. ಆವಾಗ ಆ ರತಿಯಿಂದನೇ ಅವಳ ಅಜ್ಜಿ ಇರ್ತಾಳೆ. ಆ ಅಜ್ಜಿ ಏನೋ ಹಳೇ ಒಂದು ಏನ್ಷಿಯಂಟ್ ಜಾವನೀಸ್ ಲ್ಯಾಂಗ್ವೇಜಲ್ಲಿ ಏನೋ ಹೇಳ್ತಾಳೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ರತಿ ಹೇಳ್ತಾಳೆ, ಆ ಮನೆಯೇ ಈ ಒಂದು ಊರಿನ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಕಾರಣ. ಆ ಮನೆಯಲ್ಲಿ ದೆವ್ವಗಳು ವಾಸವಾಗಿದ್ವು, ಈಗಲೂ ಕೂಡ ಅಲ್ಲಿ ದೆವ್ವಗಳು ವಾಸವಾಗಿದ್ದಾವೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ದಿನ್ ಒಬ್ಳೆ ಮನೆಯಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಯಾರೋ ಬಾಕ್ಲನ್ನ ತೊಡ್ತಾರೆ. ಅದು ಕೀ ಸಪ್ತಾದಿ ಶಿಷ್ಯಂದ್ರು ಬಂದು ಕೇಳ್ತಾ ಇದ್ದಾರೆ, ಈ ಒಂದು ಮನೆಯಲ್ಲಿ ಯಾರೂ ಕೂಡ ವಾಸ ಮಾಡ್ತಿರ್ಲಿಲ್ಲ, ನೀವು ಕೂಡ ವಾಸ ಮಾಡೋ ಹಾಗಿಲ್ಲ, ಬಟ್ ನೀವು ಯಾಕೆ ಇಲ್ಲಿದ್ದೀರಾ ಅಂತ. ಅವಾಗ ಇವಳು, ಇಲ್ಲ ನಮ್ಗೆ ಇಲ್ಲಿ ಎಲ್ಲಿ ಉಳ್ಕೋಬೇಕು ಅಂತ ಗೊತ್ತಾಗಲಿಲ್ಲ, ಇದು ಹೇಗೋ ಪಾಳು ಬಿದ್ದಿತ್ತಲ್ವಾ, ಹಾಗಾಗಿ ನಾವಿಲ್ಲಿದ್ದೀವಿ ಅಂತ ಹೇಳ್ತಾಳೆ. ಆವಾಗ ಅವನು, ಪಾಳು ಬಿದ್ದಿದೆ ಅಂದ ಮಾತ್ರಕ್ಕೆ ಅದು ನಿಮ್ದಾಗಲ್ಲ ಅಲ್ವಾ, ನೀವಿಲ್ಲಿ ಇರಬಾರ್ದಾಗಿತ್ತು, ನೀವಿಲ್ಲಿ ಯಾಕಿದ್ದೀರಾ, ಮೊದಲು ಬನ್ನಿ ಇಲ್ಲಿಂದ ಅಂತ ಸ್ವಲ್ಪ ಕೇಳ್ತಾನೆ. ಇವನು ಸ್ವಲ್ಪ ನಾರ್ಮಲ್ ಆಗಿ ಖುಷಿಯಾಗೇನೆ ಒಳ್ಳೆ ರೀತಿಯಲ್ಲೇ ಮಾತಾಡ್ತಿರ್ತಾನೆ. ಸೊ ಹಾಗಾಗಿ ದಿನ್ ಇವಾಗ ಹೇಳ್ತಾ ಇದ್ದಾಳೆ, ಆ್ಯಕ್ಚುಲಿ ಈ ಮನೆ ನನಗೆ ಸೇರಬೇಕಿತ್ತು, ನನ್ನ ಹೆಸರು ರಹಾಯು ಅಂತ ಹೇಳ್ಬಿಡ್ತಾಳೆ. ಆವಾಗ ಇವರು, ಹಾಂ ಏನು ನಿನ್ನ ಹೆಸರು ರಹಾಯುನಾ ಅಂತ ಕೇಳ್ತಾರೆ. ಆವಾಗವಳು, ಹೌದು ನಾನು ರಹಾಯು, ಆದರೆ ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಅವಳು ನನ್ನ ಜೊತೆ ಸುಮ್ಮನೆ ರಿಸರ್ಚ್ಗೆ ಅಂತ ಬಂದಳು, ಇನ್ನು ಈ ಮನೆ ನನಗೆ ಸೇರಬೇಕಿರೋದು, ಇವತ್ತು ರಾತ್ರಿ ನಾನು ಕೀ ಸಪ್ತಾದಿ ಹತ್ರ ಹೋಗಿ ಮಾತಾಡಿ ಎಲ್ಲನೂ ಸರಿ ಮಾಡ್ಕೋತೀನಿ ಅಂತ ಈ ಇಬ್ಬರಿಗೆ ಹೇಳ್ತಾಳೆ. ಆವಾಗ ಇವನು ಹೇಳ್ತಾನೆ, ಕೀ ಸಪ್ತಾದಿ ಆಲ್ರೆಡಿ ಇನ್ನೊಂದು ಊರಿಗೆ ಹೊರಟಿದ್ದಾನೆ, ಅವನೇನಾದರೂ ಅಕಸ್ಮಾತ್ ಹೊರಟೋಗ್ಬಿಟ್ರೆ ಇನ್ನು 3 ದಿನ ಬರಲ್ಲ ನೋಡಿ, ಅಲ್ಲಿವರೆಗೂ ನೀವು ಈ ಪಾಳು ಮನೆಯಲ್ಲೇ ಇರಬೇಕಾಗತ್ತೆ, ಈಗಿಂದೀಗರೆ ಬಂದರೆ ನಾವು ನಿಮ್ಮನ್ನು ಶಾರ್ಟ್ಕಟ್ಟಲ್ಲಿ ಕೀ ಸಪ್ತಾದಿ ಹತ್ರ ಕರ್ಕೊಂಡೋಗ್ತೀವಿ ಅಂತ ಹೇಳಿ ಅವಳನ್ನು ಕರ್ಕೊಂಡೋಗ್ತಾರೆ. ಇನ್ನು ಈಗ ಇವಳನ್ನ
ಊರಿಂದ ಡೈವರ್ಟ್ ಮಾಡಿ ಯಾವುದೋ ಒಂದು ಕಾಡಿನ ಮಧ್ಯಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇವಳಿಗೆ ತುಂಬ ಲೇಟಾಗಿ ರಿಯಲೈಸ್ ಆಗುತ್ತೆ ನಾನು ಯಾವುದೋ ಟ್ರ್ಯಾಪಲ್ಲಿ ಬೀಳ್ತಾ ಇದ್ದೀನಿ ಅಂತ. ಇನ್ನು ಫೋನನ್ನು ಮಾಯಾಗಿ ಮಾಡೋಕ್ಕೆ ಹೋಗ್ತಾಳೆ. ಅಲ್ಲಿ ಸಿಗ್ನಲ್ ಕೂಡ ಸಿಗ್ತಾ ಇಲ್ಲ. ಇನ್ನು ಸರಿ ನಾನು ಊರಿಗೆ ಹೋಗ್ಬೇಕಾಗುತ್ತೆ, ನಾನು ಮಾಯಾ ಇಬ್ಬರು ಸೇರಿ ನೆನೆ ಕೀ ಸಪ್ತಾದಿನ ನೋಡ್ತೀವಿ, ನಾನು ನಿಮ್ಮ ಜೊತೆ ಬರಲ್ಲ ಅಂತ ತಪ್ಪಿಸ್ಕೊಳ್ಳೋಕೆ ಹೋಗ್ತಾಳೆ. ಆದರೆ ಅಷ್ಟರಲ್ಲೇ ಅವಳಿಗೆ ಚೆನ್ನಾಗಿ ಹೊಡೆದು ಒಂದು ಕಡೆ ಹೇಳ್ಕೊಬರ್ತಾರೆ. ಇವಾಗ ಮಾಯಾ ಮನೆಗೆ ಬಂದಾಗ ಅಲ್ಲಿ ದಿನ್ನಿಲ್ಲ. ಇನ್ನು ಅವಳನ್ನ ಹುಡ್ಕೊಳ್ತಾ ಅವಳು ಊರೆಲ್ಲ ಓಡಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಕೀ ಸಪ್ತಾದಿ ಒಂದು ಆಯುಧಗಳನ್ನು ತಗೊಂಡು ಈ ಒಂದು ಜಾಗಕ್ಕೆ ಬಂದು ನಿಂತಿದ್ದಾನೆ. ಪಾಪ ದಿನ್ ತುಂಬಾ ಬೇಡ್ಕೊತಿದ್ದಾಳೆ, ನಾವೇನು ತಪ್ಪು ಮಾಡಿದ್ದೀವಿ, ದಯವಿಟ್ಟು ನನ್ನ ಬಿಟ್ಬಿಡಿ, ನಮಗೂ ಆ ಒಂದು ಬಂಗ್ಲೆ ಏನು ಸಹ ಬೇಡ, ನಾವು ಹೊರಟೋಗ್ತೀವಿ ಅಂತ ಜೋರಾಗಿ ಕಿರ್ಚ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲೇನೆ ಈ ಒಂದು ಕೀ ಸಪ್ತಾದಿ ಅವರ ಅಮ್ಮ ಈ ಮುಂಚೆ ಸಿಕ್ಕಿದ್ಲಲ್ಲ ಅವಳು ಅಲ್ಲಿಗೆ ಬರ್ತಾಳೆ. ಅವಳನ್ನು ನೋಡಿ ದಿನ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಮ್ಮ ದಯವಿಟ್ಟು ನನ್ನ ಕಾಪಾಡಿ ಅಮ್ಮ, ನೀವಾದರೂ ಹೇಳಿ ಅಮ್ಮ ಅಂತ ಕಿರ್ಚ್ತಾ ಇರ್ತಾಳೆ. ಇನ್ನು ಅವರ ಅಮ್ಮ ಬಂದ ಕೂಡಲೇ ಇಷ್ಟೊತ್ತ ಮಾಡೋದು ಅಂತ ಹೇಳಿ ಅಲ್ಲಿರೋ ಒಂದು ಕತ್ತಿನ ತೆಗೆದು ಅವಳು ಕತ್ತನ್ನು ಕತ್ತರಿಸೇ ಬಿಡ್ತಾಳೆ. ಮತ್ತೆ ಹೇಳ್ತಾ ಇದ್ದಾಳೆ, ಇವತ್ತು ರಾತ್ರಿ ಇನ್ನೂ ಇಬ್ಬರು ಹೆಂಗಸರಿಗೆ ಡೆಲಿವರಿ ಆಗೋದಿದೆ, ಬಾ ನಾವು ಆ ಕೆಲಸನ ನೋಡಬೇಕು ಅಂತ ಕೀ ಸಪ್ತಾದಿನ ಕರ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ಇನ್ನು ಪಾಪ ಮಾಯಾ ಅಂತೂ ಎಲ್ಲ ಕಡೆನೂ ದಿನ ಹುಡುಕ್ತಾ ಬರ್ತಾ ಇರ್ತಾಳೆ. ಇನ್ನು ಕೀ ಸಪ್ತಾದಿ ಮನೆಗೆ ಬಂದು ಅವಳು ಕೀ ಸಪ್ತಾದಿನ ಕೇಳ್ತಾಳೆ, ಈ ಥರ ಆಗ್ಬಿಟ್ಟಿದೆ, ನನ್ನ ಫ್ರೆಂಡ್ ಕಾಣ್ತಿಲ್ಲ ಅಂತ. ಇವನು ಏನು ಗೊತ್ತೇ ಇಲ್ಲ ಅನ್ನೋ ಒಂದು ಅಮಾಯಕಂತರ, ಹೌದಾ ನಾನು ನಮ್ಮ ಹುಡುಗರನ್ನ ಕಳಿಸಿ ಹುಡುಕಿಸ್ತೀನಿ, ಬಾ ನೀನು ಇಲ್ಲೇ ಕುತ್ಕೋ ಅಂತ ಕರೀತಾನೆ. ಬಟ್ ಇವಳು ಇಲ್ಲ, ನಾನು ಅವಳನ್ನ ಹುಡುಕ್ತೀನಿ ಅಂತ ಮತ್ತೆ ವಾಪಸ್ ಹೋಗ್ತಾಳೆ. ಇನ್ನು ಇವಾಗ ಆ ಅಜ್ಜಿ ದಿನ ಸ್ಕಿನ್ ಅಂದರೆ ಆ ಚರ್ಮನೆಲ್ಲ ಕುಯ್ದುಬಿಟ್ಟು ಈ ರೀತಿ ಹಾಕಿದ್ದಾರೆ. ಮತ್ತು ಅದರಿಂದನೇ ಆ ಒಂದು ವಾಯಾಂಗ್ ಪೊಪೆಟ್ ಶೋಗೆ ಏನು ಗೊಂಬೆಗಳನ್ನು ಮಾಡಬೇಕು ಅವಳ ಒಂದು ಚರ್ಮದಿಂದನೇ ಆ ಪೊಪೆಟ್ನ ಗೊಂಬೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಅವತ್ತು ರಾತ್ರಿ ಒಂದು ಪಪೆಟ್ ಶೋನ ಮಾಡಿ ಊರಿನ ಜನನೆಲ್ಲ ಕರೆಸ್ಬಿಟ್ಟು ಆ ಒಂದು ವಾಯಾಂಗ್ ಪಪೆಟ್ ಶೋನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿಗೆ ಬಂದಿದ್ದ ಮಾಯಾನ ಈ ಒಂದು ಕೀ ಸಪ್ತಾಂಗ್ ಶಿಷ್ಯಂದರು ಇಲ್ಲೆಲ್ಲ ಬರೋ ಆಗಿಲ್ಲ, ಅಲ್ಲೋಗಿ ಕೂತ್ಕೊಳ್ಳಿ ನೀವು, ನಾವು ನಿಮ್ಮ ಫ್ರೆಂಡ್ನ ಹುಡ್ಕೊಡ್ತೀವಿ ಅಂತ ತುಂಬ ಒಳ್ಳೆಯ ರೀತಿ ಹೇಳಿ ಅವಳನ್ನು ಅಲ್ಲಿಂದ ಕರೆಸ್ತಾರೆ. ಇನ್ನು ಪಾಪ ಇವಳಂತೂ ಈಗ್ಲೂ ಎಲ್ಲ ಕಡೆ ಹುಡುಕ್ತಾನೆ ಇದ್ದಾಳೆ. ಈಗ ಇನ್ನೊಂದು ಮಗುವಿನ ಡೆಲಿವರಿ ಆಗುತ್ತೆ. ಅವಾಗ ನಾವಿಲ್ಲಿ ನೋಡ್ಬೋದು, ಡೆಲಿವರಿ ಆಗಿರೋ ಮಗು ಮೇಲೆ ಒಂದೇ ಒಂದು ಚೂರು ಚರ್ಮ ಕೂಡ ಇಲ್ಲ, ಅಂದರೆ ಆ ಮಗುಗೆ ಸ್ಕಿನ್ನೇ ಇಲ್ಲ. ಸೊ ಹಾಗಾಗಿ ಇದನ್ನು ನೋಡ್ತಾನೇ ಆ ಕೀ ಸಪ್ತಾದಿ ಇಮಿಡಿಯೇಟಾಗಿ ಒಂದು ನೀರೊಳಗಡೆ ಹಾಕಿ ಆ ಮಗುನ ಸಾಯಿಸ್ಬಿಡ್ತಾನೆ. ಇದನ್ನೆಲ್ಲ ಕೂಡ ಆಚೆಗಡೆ ನಿಂತ್ಕೊಂಡು ಮಾಯಾ ನೋಡ್ತಾ ಇದ್ದಾಳೆ. ಅವಳಿಗಂತೂ ಇಲ್ಲಿ ಏನು ನಡೀತದೆ ಅಂತಲೇ ಅರ್ಥ ಆಗ್ತಾ ಇರೋದಿಲ್ಲ. ಅವಳು ನಿಧಾನವಾಗಿ ವಾಪಸ್ ಹೋಗೋಣ ಅಂತ ಹಿಂದೆ ಕಾಲಿಡ್ತಾಳೆ, ಬಟ್ ಅಷ್ಟರಲ್ಲೇ ಸೌಂಡ್ ಆಗಿಬಿಡುತ್ತೆ. ಇನ್ನು ಕೀ ಸಪ್ತಾಂಗ್ನ ಶಿಷ್ಯಂದ್ರು ಆಚೆಗಡೆ ಬಂದು ನೋಡಿದಾಗ ಈ ಹಿಂದೆ ಸಿಕ್ಕಿದ್ಲಲ್ವಾ ಈ ಒಂದು ಹೋಟೆಲ್ನ ರತಿ, ಅವಳು ನಿಂತಿರ್ತಾಳೆ. ಅವಳು ನಿಂತ್ಕೊಂಡು ನಾನು ಮಗುನ ನೋಡೋಕೆ ಬಂದೆ, ನಾನು ಪ್ರೆಗ್ನೆಂಟ್ ಅಲ್ವಾ ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಸೊ ಅವರೆಲ್ಲ ಬೇಗ ಹೋಗಿ ಮನೆಗೆ ಸೇರ್ಕೊ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಅಂದರೆ ಇಲ್ಲಿ ರತಿನೇನೆ ಮಾಯಾ ಕಾಣ್ದಿರೋ ರೀತಿ ಬಚ್ಚಿಕ್ಕಿರ್ತಾಳೆ. ಈಗ ಮಾಯಾನ ಕರ್ಕೊಂಡು ಅವಳು ಸೀದಾ ರತಿ ಅವಳ ಮನೆಗೆ ಹೋಗ್ತಾಳೆ. ಅವಳೀಗ ಹೇಳ್ತಾ ಇದ್ದಾಳೆ, ಎದುರ್ಕೋಬೇಡ ಹಬ್ಬ, ನಮ್ಮ ಮನೆ ಒಳಗಡೆ ನಾನು ಒಬ್ಬಳೇ ಇದ್ದೀನಿ, ನನ್ನ ಗಂಡ ಈ ನನ್ನ ಮಗುಗೆ ಒಂದು ಕ್ಯೂರ್ ಅಂದರೆ ಇದಕ್ಕೆ ಏನಾದರೂ ಒಂದು ಪರಿಹಾರನ ಕಂಡುಹಿಡಿತೀನಿ ಅಂತ ಸಿಟಿಗೆ ಹೋಗಿದ್ದಾನೆ, ತಲೆ ಕೆಡ್ಸ್ಕೊಬೇಡ ಕೂತ್ಕೋ ಅಂತ ಅವಳನ್ನು ಕೂರಿಸಿ ಸಮಾಧಾನ ಮಾಡ್ತಾಳೆ. ಅಷ್ಟರಲ್ಲಿ ಮಾಯಾ ಕೇಳ್ತಾ ಇದ್ದಾಳೆ, ಏನಾಗಿದೆ ಇಲ್ಲಿ, ಆ ಕೀ ಸಪ್ತಂಗ್ ಯಾರು ಒಳ್ಳೆಯವನ ಕೆಟ್ಟೋನ, ಆ ಮಕ್ಕಳನ್ನೆಲ್ಲ ಯಾಕೆ ಆ ಥರ ಸಾಯಿಸ್ತಾ ಇದ್ದಾರೆ, ಆ ಮಗುಗೆ ಏನಾಗಿದೆ ಅಂತ ಕೇಳ್ತಿದ್ದಾಳೆ. ಆವಾಗ ರತಿ ಹೇಳ್ತಾಳೆ, ಆ ಮಗು ಶಾಪಿಕಸ್ತ ಆಗಿದೆ, ಇನ್ಫ್ಯಾಕ್ಟ್ ಈ ಇಡೀ ಊರೇನೇನೆ ಶಾಪಕ್ಕೆ ಒಳಗಾಗಿದೆ. ನೀನು ಬಂದಾಗಿಂದ ಇಲ್ಲಿ ಒಂದೇ ಒಂದು ಮಗುನಾದ್ರೂ ನೋಡ್ದ, ನೀನು ನೋಡಿರೋಕ್ಕೆ ಸಾಧ್ಯನೂ ಇಲ್ಲ, ಯಾಕೆಂದರೆ ಇಲ್ಲಿ ಮಕ್ಕಳೇ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಇಲ್ಲಿ ಮಾಯಾ ಹೇಳ್ತಾಳೆ, ನನಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಡೆಲಿವರಿ ಆಗ್ತಾ ಇತ್ತಲ್ವಾ, ಅಲ್ಲಿ ಕರ್ಕೊಂಬಂದಿದ್ದೆ ಒಂದು ಚಿಕ್ಕ ಪಾಪು ಅಂತ ಹೇಳಿದ ಕೂಡಲೇ ರತಿ ಹೇಳ್ತಾಳೆ, ಸಾಧ್ಯನೇ ಇಲ್ಲ, ಇಲ್ಲಿ 20 ವರ್ಷದಿಂದ ಒಂದೇ ಒಂದು ಮಗುನೂ ಕೂಡ ನಾರ್ಮಲಾಗಿ ಹುಟ್ಟೇ ಇಲ್ಲ, ಎಲ್ಲ ಮಗುನೂ ಇದೇ ರೀತಿ ಚರ್ಮ ಇಲ್ಲದಿರೋ ರೀತಿಯೇ ಹುಟ್ಟುತ್ತೆ. ಆದರೂ ಕೂಡ ಒಂದು ಸಾರಿ ಒಬ್ಬನ್ನ ಚರ್ಮ ಇಲ್ಲದೆ ಹುಟ್ಟಿದವನ್ನ ಹಾಗೆ ಬಿಟ್ವಿ, ಆದರೆ ಪಾಪ ಅವನಿವಾಗ ಕಾಡಿನ ಮಧ್ಯದಲ್ಲಿ ಪ್ರತಿದಿನ ನರಳಿ ಸಾಯ್ತಾ ಇದ್ದಾನೆ. ಸೊ ಹಾಗಾಗಿ ಹುಟ್ಟಿದ ಮಗುನ ಕೀ ಸಪ್ತಾಂಗ್ ಅವಾಗಲೇ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಾಳೆ. ಇನ್ನು ರತಿಗಂತೂ ಏನು ಕೂಡ ಅರ್ಥ ಆಗೋದಿಲ್ಲ, ಇದೆಲ್ಲ ಎಲ್ಲಿಂದ ಶುರು ಆಯಿತು, ಏನಾಯಿತು ಅಂತ ಕೇಳಿದಾಗ ಆವಾಗ ಇವಳು ಹೇಳೋಕ್ಕೆ ಶುರು ಮಾಡ್ತಾಳೆ, ನೀವಿವಾಗ ಇಷ್ಟು ದಿನ ವಾಸ ಆಗಿದ್ರಲ್ವಾ, ಅಲ್ಲೊಂದು ಪಾಳು ಬಿದ್ದಿರೋ ಮನೆ ಇತ್ತಲ್ವಾ, ಸೊ ಆ ಮನೇಲಿ ನಡಿಬಾರ್ದು ನಡೆದಿದೆ. ಅದೇನು ಅಂದರೆ ತುಂಬ ವರ್ಷಗಳ ಹಿಂದೆ ಅಲ್ಲೇನೇ ಈ ಒಂದು ಊರಿನ ಚೀಫ್, ಈ ಊರಿನ ಹೆಡ್ ಏನಿದ್ದಾರೆ ಅವರು ಇದ್ದರು. ಅವನ ಹೆಸರೇ ದೋನೋ ವಾಂಗ್ಸೋ, ಅಂದರೆ ಈ ಮಾಯಾಳ ತಂದೆ. ಇನ್ನು ದೋನೋ ವಾಂಗ್ಸೋ ಅವರ ತಂದೆ ಇದ್ರಲ್ವಾ, ಅವರ ಕಾಲಿಂದನೂ ಕೂಡ ಈ ಕೀ ಸಪ್ತಾಂಗಿ ಅವರ ತಾಯಿ ಇದ್ದಾಳಲ್ಲ, ಅವಳು ಕೂಡ ಅಲ್ಲೇ ಮನೆ ಕೆಲಸದೊಳಗಾಗಿ ಕೆಲಸನ ಮಾಡಿಕೊಡ್ತಾ ಬಂದಿರ್ತಾಳೆ. ಇನ್ನು ಕೋದೋ ವಾಂಗ್ಸೋ ಬಂದಾಗಂತೂ ಅವನು ಇನ್ನೂ ಕೂಡ ಜನನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಕೀ ದೋನೋ ವಾಂಗ್ಸೋ ಅವ್ರ ತಂದೆ ಸತ್ತಿದ ಕೂಡಲೇ ಎಲ್ಲ ಒಂದು ಪ್ರಾಪರ್ಟಿಗಳು ಕೂಡ ಅವನ ಹೆಸರಿಗೆ ಆಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಅವನೊಬ್ಬ ಬ್ರಿಲಿಯಂಟ್
ಪಪ್ಪೆಟ್ ಮಾಸ್ಟರ್ ಆಗಿರ್ತಾನೆ. ಅಂದರೆ ಈ ಒಂದು ವಯಾಂಗ್ ಪಪ್ಪೆಟ್ ಏನಿದೆ ಅದನ್ನು ಅವನು ಈ ಹಿಂದೆ ಆ ಕಡೆ ಊರಲ್ಲಿ ಯಾರು ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಅವನು ಮಾಡ್ತಾ ಇರ್ತಾನೆ. ಇನ್ನು ಅದೇ ಊರಿನಲ್ಲಿ ಒಂದು ಸುಂದರವಾದ ಮಹಿಳೆ ಇರ್ತಾಳೆ. ಅವಳ ಮಹಿಳೆ ಮೇಲೆ ಎಲ್ಲರ ಕಣ್ಣು ಇರುತ್ತೆ. ಆದರೆ ಇವನು ಅವಳನ್ನು ಮದುವೆ ಮಾಡ್ಕೋತಾನೆ. ಮದುವೆ ಮಾಡಿಕೊಂಡು 5 ವರ್ಷ ಆದರೂ ಕೂಡ ಅವಳಿಗೆ ಪ್ರೆಗ್ನೆಂಟೇ ಆಗಿರೋದಿಲ್ಲ. ಆದರೆ 5ನೇ ವರ್ಷ ದಿಢೀರಂತ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ದೇವರು ನಮ್ಮ ಕಡೆ ನೋಡಿದ್ದಾನೆ ಅಂತ ಅಂದ್ಕೊಂಡು ತುಂಬಾ ಎಲ್ಲರೂ ಖುಷಿಯಾಗಿರ್ತಾರೆ. ಅವಳನ್ನಂತೂ ಸುಖದ ಸುಪ್ಪತ್ತಿಗೆ ಅಲ್ಲೇ ನೋಡ್ಕೋತಾ ಇರ್ತಾರೆ. ಆದರೆ ಆ ಮಗು ಹುಟ್ಟಿದ ಮೇಲಂತೂ ಯಾವ ಮಗು ಏನಾಯಿತು ಅಂತ ಊರ ಜನಕ್ಕೆ ಯಾರು ಕೂಡ ಹೇಳಿರೋದಿಲ್ಲ. ಯಾಕೆಂದರೆ ಆ ಮಗುಗೆ ಸ್ಕಿನ್ನೇ ಇರೋದಿಲ್ಲ. ಇನ್ನು ಈ ಇನ್ಸಿಡೆಂಟ್ ಆದಮೇಲೆ ಆ ಊರಿಂದ ಸಡನ್ನಾಗಿ 3 ಜನ 5 ವರ್ಷದ ಹುಡುಗಿರು ಕಾಣೆಯಾಗ್ಬಿಡ್ತಾರೆ. ಯಾರಿಗೆ ಎಲ್ಲೋದ್ಲ ಹುಡುಗಿ ಅಂತ ಏನೂ ಗೊತ್ತಿರೋದಿಲ್ಲ. ಆದರೆ ಕೆಲವರು ಗಾಸಿಪ್ ಮಾಡೋದೇನೆಂದರೆ ಈ ಒಂದು ಕೀ ದೋನೋ ವಾಂಗ್ಸೋ ಏನಿದ್ದಾನೆ ಅವನ ಮಗಳಿಗೋಸ್ಕರನೇ ಏನೋ ನಡೀತಾ ಇದೆ ಅಂತ ಅನ್ಕೋತಾರೆ. ಇನ್ನು ಅವ್ರು ಹೇಳಿದ ತಕ್ಕನಾಗೇ ಸಡನ್ನಾಗಿ ಆ ಕೀ ದೋನೋ ವಾಂಗ್ಸೋ ಮಗಳು ಆಚೆ ಕಡೆ ಎಲ್ಲ ಕಾಣಿಸೋಕೆ ಶುರು ಆಗ್ತಾಳೆ. ಅವಳು ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾಳೆ. ಊರಿನ ಜನ ಎಲ್ಲ ಅವಳಿಗೋಸ್ಕರನೇ ಈ ಒಂದು ಮಕ್ಕಳನ್ನ ಇವನೇನೋ ಮಾಡಿದ್ದಾನೆ, ಇವನು ಮೋಸ್ಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ನೇ ಮಾಡಿದ್ದಾನೆ ಅಂತ ಅನ್ಕೋತಾರೆ. ಇದಕ್ಕೆ ಬೆಂಕಿ ಸುರಿಯೋದೇ ಕೀ ಸಪ್ತಾದಿ. ಇನ್ನು ಅವನಂತೂ ಇವನು ಸರಿ ಇಲ್ಲ ಹಾಗೆ ಹೀಗೆ ಅಂತ ಎಲ್ಲನೂ ಹೇಳ್ತಾ ಇರ್ತಾರೆ. ಇನ್ನು ಅದಕ್ಕೆ ತಕ್ಕಂತೆ ಒಂದಿನ ಈ ಒಂದು ಪಪೆಟ್ ಶೋನ ಮಾಡ್ತಾ ಇರಬೇಕಾದ್ರೆ ಆಲ್ ಆಫ್ ಅ ಸಡನ್ ದೋನೋ ವಾಂಗ್ಸಿ ಅಂತೂ ಎಲ್ಲರನ್ನೂ ಸಾಯಿಸಿ ಅವನು ಕೂಡ ಕತ್ಕೊಯ್ಕೊಂಡು ಸತ್ತೋಗ್ಬಿಡ್ತಾನೆ. ಇನ್ನು ಅವ್ರ ಮನೇಲಿ ಒಬ್ಳು ಸೇವಕಿ ಇರ್ತಾಳೆ. ಅವಳು ಇವರಿಗೆ ತುಂಬಾ ಲಾಯಲ್ ಆಗಿರ್ತಾಳೆ. ಅವಳು ಇವಾಗ ಆ ಒಂದು ಹುಡುಗಿನ ಆಚೆಗಡೆ ಕರ್ಕೊಂಬಂದು ಸಿಟಿಲಿ ಬೆಳೆಸಿರ್ತಾಳೆ. ಇಷ್ಟನ್ನೆಲ್ಲ ಹೇಳಿ ರತಿ ಕೇಳ್ತಿದ್ದಾಳೆ, ರಹಾಯು ನಿನ್ನ ಊಟ ತಂದುಕೊಡ್ಲಾ ಅಂತ. ಈ ಕಡೆ ಮಾಯಾ ಫುಲ್ಲು ಶಾಕ್ ಆಗಿಬಿಡ್ತಾಳೆ, ನಾನೇ ರಹಾಯು ಅಂತ ನಿನಗೆ ಗೊತ್ತಾ ಅಂತ. ಆವಾಗ ಇಲ್ಲಿ ರತಿ ಹೇಳ್ತಿದ್ದಾಳೆ, ಹೌದು ನನಗೆ ಗೊತ್ತು, ಆದರೆ ನನ್ನ ಒಂದು ನಂಬಿಕೆ ಏನು ಅಂದರೆ ನಿನ್ನನ್ನು ಸಾಯಿಸೋದ್ರಿಂದ ಈ ಶಾಪ ಯಾವುದೇ ಕಾರಣಕ್ಕೂ ಮುಗಿಯೋದಿಲ್ಲ. ನನ್ನ ಅಜ್ಜಿ ತುಂಬಾ ಗ್ರೇಟ್ ಶಮಾನ್, ಅವಳಿಗೆ ಎಲ್ಲ ಪರಿಹಾರಗಳು ಗೊತ್ತು. ಅಂದರೆ ನಿನ್ನನ್ನು ಸಾಯಿಸೋದ್ರಿಂದ ಅಂತೂ ಪರಿಹಾರ ಇಲ್ಲ ಅನ್ನೋದು ಅವಳಿಗೆ ಗೊತ್ತು. ಆದರೆ ಈ ಊರಿನ ಜನ ಕೀ ಸಪ್ತಾದಿ ಮಾತನ್ನು ತುಂಬಾ ನಂಬ್ತಾರೆ ಹಿಂದಿನಿಂದನೂ. ನಾವು ಯಾರನ್ನು ಕೂಡ ಇಲ್ಲಿ ಎದುರಕೊಳ್ಳೋಕ್ಕಾಗೋದಿಲ್ಲ, ತಡಿ ನಿನಗೆ ಊಟನ ತರ್ತೀನಿ ಅಂತ ಹೋಗ್ತಾಳೆ. ಅಷ್ಟರಲ್ಲೇ ಈ ಕಡೆ ಕೀ ಸಪ್ತಾದಿ ಅವ್ರ ತಾಯಿ ಬಂದು ಹೇಳ್ತಾಳೆ, ನಾವು ಬೇರೆ ಹುಡುಗಿನ ಸಾಯಿಸಿದ್ದೀವಿ, ಇನ್ನೊಬ್ಳು ಹುಡುಗಿ ಇದ್ಲಲ್ಲ ಅವಳು ಆ್ಯಕ್ಚುಲಿ ರಹಾಯು, ಬೇಗ ಹೋಗಿ ಅವಳನ್ನು ಹುಡುಕಿ ಅವಳ ಚರ್ಮನ ನಾವು ಕುಯ್ದುಬಿಟ್ಟು ಈ ಒಂದು ಪಪೆಟ್ನ ಮಾಡಿದ್ರೆ ಇಲ್ಲಿ ಇರ್ತಕ್ಕಂತಹ ಶಾಪ ಮುಗಿದೋಗ್ಬಿಡುತ್ತೆ ಅಂತ. ಊಟ ಮಾಡ್ತಾ ಇರಬೇಕಾದ್ರೆ ರತಿ ಮನೆಯಲ್ಲಿ ಒಂದು ಫೋಟೋ ನೋಡಿ ಮಾಯಾಗಂತೂ ಒಂದು ಕ್ಷಣ ಉಸಿರೇ ನಿಂತೋಗುತ್ತೆ. ಯಾಕೆಂದರೆ ಆ ಫೋಟೋಲಿರೋದು ಬೇರೆ ಯಾರೋ ಅಲ್ಲ, ಈ ಮೂವಿ ಸ್ಟಾರ್ಟಿಂಗಲ್ಲಿ ಒಬ್ಬ ಸೈಕೋ ಮಾಯಾ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ನಲ್ಲ ಅದೇ ಒಬ್ಬ ವ್ಯಕ್ತಿನೇನೆ. ಇವನು ಯಾರು ಅಂತ ಕೇಳಿದಾಗ ರತಿ ಹೇಳ್ತಾ ಇದ್ದಾಳೆ, ಅವನು ನನ್ನ ಗಂಡ ಅಂತ. ಇಷ್ಟು ಮಾತಾಡ್ತಾ ಇರಬೇಕಾದ್ರೆ ಸಡನ್ನಾಗೆ ಆ ಊರಿನ ಜನ ಎಲ್ಲ ಕಡೆನೂ ಇವಳನ್ನ ಹುಡುಕ್ತಾ ಇರ್ತಾರೆ. ಈಗ ರತಿ ಮನೆಗೂ ಹುಡ್ಕೋಕೆ ಬಂದಿದ್ದಾರೆ. ಇನ್ನು ರತಿ ಹೇಗೋ ಮ್ಯಾನೇಜ್ ಮಾಡಿ ಅವ್ರನ್ನೆಲ್ಲ ಕಳಿಸ್ಬಿಡ್ತಾರೆ. ಇನ್ನು ಇವಳನ್ನು ಈಗಲೇ ನೀನು ಹೊರಗಡೆ ಹೋಗಲೇಬೇಕು ಅಂತ ಹೇಳ್ತಾಳೆ. ಆವಾಗಲೇ ಅಲ್ಲಿ ಸ್ವಲ್ಪ ದೂರ ಹೋಗ್ತಿದ್ದಾಗೇ ಮೊಬೈಲ್ಗೆ ಸಿಗ್ನಲ್ ಸಿಗುತ್ತೆ. ಅವಳು ಈ ಹಿಂದೆ ಇವ್ರನ್ನ ಊರಿಗೆ ಕರ್ಕೊಂಬಂದು ಬಿಟ್ಟಿದ್ದೆ ಅಲ್ವಾ, ಅವನದು ವಿಸಿಟಿಂಗ್ ಕಾರ್ಡ್ ಇರುತ್ತೆ, ಅವನಿಗೆ ಕಾಲ್ ಮಾಡಿ ಒಂದು ಪೊಲೀಸ್ನ ಕರ್ಕೊಂಡು ಬಾ ಅಂತ ಹೇಳಿರ್ತಾಳೆ. ಈಗ ಪೊಲೀಸ್ನ ಕರ್ಕೊಂಡು ಅವರಿಬ್ಬರೇನೇ ಒಂದು ವೆಹಿಕಲಲ್ಲಿ ಒಂದು ಗಾಡಿಯಲ್ಲಿ ಬರ್ತಿರ್ತಾರೆ. ಒಂದು ನಾರ್ತ್ ಸೈಡ್ ಇರ್ತಕ್ಕಂಥ ಗೇಟ್ ಹತ್ರ ಬಾ ಅಂತ ಇವಳು ಹೇಳಿರ್ತಾಳೆ. ಇವರು ಕೂಡ ಅಲ್ಲಿಗೆ ಹೋಗ್ತಾರೆ. ಆ ಪೊಲೀಸ್ ಮತ್ತು ಆ ವ್ಯಕ್ತಿ ಕೂಡ ಅಲ್ಲಿಗೆ ಬರ್ತಾರೆ. ಇನ್ನೇನು ಇವಳು ಅವ್ರ ಹತ್ರ ಹೋಗಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಊರಿನ ಜನ ಎಲ್ಲ ಅಲ್ಲಿಗೆ ಬಂದುಬಿಡ್ತಾರೆ. ಆವಾಗಲೇ ನಮಗೆ ಗೊತ್ತಾಗೋದೇನೆಂದರೆ ಆ ಪೊಲೀಸವನು ಕೂಡ ಆ ಊರಿನವನೇ. ಸೊ ಹಾಗಾಗಿ ರಹಾಯುನ ಹಿಡಿಯೋಕ್ಕೆ ಅಂತಲೇ ಇವನು ಕೂಡ ಬಂದಿದ್ದಾನೆ. ಈಗ ಆ ವ್ಯಕ್ತಿ ಇವರನ್ನೆಲ್ಲ ತಡೆಯೋಕ್ಕೋದಾಗ ಅವನನ್ನು ಅಲ್ಲೇ ಗುಂಡಿಕ್ಕಿ ಸಾಯಿಸ್ಬಿಡ್ತಾರೆ. ಇನ್ನು ಅವನ ಫೋನನ್ನು ತೊಗೊಂಡು ಮತ್ತೆ ರಹಾಯುಗೆ ಕಾಲ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಆವಾಗ ಅವಳು ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ ಆ ಫೋನ್ನ ಬೇರೆ ಕಡೆ ಬಿಸಾಕ್ತಾಳೆ. ಸೊ ಎಲ್ಲರ ಅಟೆನ್ಷನ್ ಬೇರೆ ಕಡೆ ಹೋಗುತ್ತೆ. ಇನ್ನು ಇವಳು ತುಂಬ ಕಷ್ಟಪಟ್ಟು ಅದೇ ರೋಡಲ್ಲೇ ಓಡೋಗಿ ಒಂದು ಟ್ರಕ್ಕನ್ನು ಹತ್ಕೊಂಡು ಹೋಗ್ತಾ ಇರ್ತಾಳೆ. ಆದರೆ ಆ ಟ್ರಕ್ ಡ್ರೈವರ್ ಪಕ್ಕನೇ ಯಾವುದೋ ಒಂದು ಆತ್ಮ ಬಂದು ನನ್ನ ಕಾಪಾಡಿ ಅಂತ ಹೇಳ್ತಾ ಆ ಒಂದು ಚರ್ಮನ ಅದೇ ಸುಲ್ಕೊಬಿಡುತ್ತೆ. ಇದನ್ನು ನೋಡಿದಂಥ ಆ ಡ್ರೈವರ್ ಅಲ್ಲೇ ಒಂದು ಮರಕ್ಕೆ ಡಿಕ್ಕಿ ಹೊಡೆದ್ಬಿಡ್ತಾನೆ. ಇನ್ನು ಈಗ ಮಾಯಾ ಕೂಡ ಮತ್ತೆ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಇನ್ನು ಅದೇ ಸಮಯಕ್ಕೆ ಆ 3 ಚಿಕ್ಕ ಪಾಪು ದೆವ್ವಗಳೇನಿರುತ್ತೆ ಅದಿವಾಗ ಮಾಯಾನೇ ನೋಡ್ತಾ ಇದೆ. ಅದರಲ್ಲಿ ಒಂದು ಆತ್ಮ ಅವಳ ಹತ್ರನೇ ಬಂದು, ಮಾಯಾ ನೀನೆಲ್ಲ ನೆನಪು ಮಾಡ್ಕೋಬೇಕು ಅಂತ ಈಗ ಮಾಯಾಗೆ ಕೆಲವೊಂದು ವಿಷನ್ಸ್ನ ತೋರಿಸ್ತಾ ಹೋಗುತ್ತೆ. ಅಂದರೆ ಈಗ ಈ ಮೂವಿಲಿ ಆ್ಯಕ್ಚುಲಿ ಏನೇನು ನಡೆದಿರುತ್ತೆ ಅಂತ ರಿಯಲ್ ಆಗಿ ದೋನೋ ವಾಂಗ್ಸೋ ಅವಳ ಹೆಂಡತಿ ಏನಾಗಿರ್ತಾಳೆ ಅಂದರೆ ಮಾಯಾ ಅವಳ ತಾಯಿ ಏನಿರ್ತಾಳೆ ಅವಳು ದೋನೋ ವಾಂಗ್ಸಿನ ಮದುವೆ ಆಗೋಕ್ಕೂ ಮುಂಚೆನೇ ಈ ಕೀ ಸಪ್ತಾದಿ ಜೊತೆ ರಿಲೇಷನ್ಶಿಪ್ಪಲ್ಲಿರ್ತಾಳೆ. ಆದರೆ ಯಾವಾಗ ದೋನೋ ವಾಂಗ್ಸಿ ಏನಿರ್ತಾನೆ ಅವನು ತುಂಬಾ ರಿಚ್ ಇರ್ತಾನೆ, ಅವನಿಗೆ ಇವಳು ಇಲ್ಲ ಅನ್ನೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವನನ್ನು ಇವಳು ಮದುವೆ ಆಗಿಬಿಟ್ಟಿರ್ತಾಳೆ. ಯಾವಾಗ ಮದುವೆ ಆಗಿ 4 ವರ್ಷ ಆದರೂ ಕೂಡ ನಾನು ಮಕ್ಕಳಾಗಿರೋದಿಲ್ವೋ ಆವಾಗ ಅವಳು ಮತ್ತೆ ಈ ಕೀ ಸಪ್ತಾದಿನ ಭೇಟಿ ಮಾಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಇವರಿಬ್ಬರು ಮಧ್ಯೆ ಒಂದು ಅಫೇರ್ ಇರುತ್ತೆ. ಇನ್ನು ಒಂದಿನ ಇವರು
ಮಾಯಾಳ ತಾಯಿ ಕೀಸಪ್ತಾದಿ ರೂಮಿಂದ ಆಚೆಗಡೆ ಬಂದಾಗ ಕೀಸಪ್ತಾದಿ ಅವ್ರ ತಾಯಿ ಅದನ್ನು ನೋಡ್ಬಿಡ್ತಾಳೆ. ಆವಾಗಲೇ ಅವಳ ಕೂದಲನ್ನ ಮತ್ತು ಕೀಸಪ್ತಾದಿ ಕೂದಲನ್ನ ಇಬ್ಬರು ಕೂದಲನ್ನು ಕೂಡ ತಗೊತಾಳೆ. ಅಂದರೆ ಅವಳಿಗೆ ಗೊತ್ತಾಗುತ್ತೆ ಈಗ ನೆಕ್ಸ್ಟ್ ಮಗು ಹುಟ್ಟೋದು ಕೀಸಪ್ತಾದಿದೇ ಆಗಿರುತ್ತೆ ಅಂತ. ಆದರೆ ಇದು ಬೇರೆ ಯಾರಿಗೂ ಕೂಡ ಈ ವಿಷಯ ಗೊತ್ತಿರೋದಿಲ್ಲ. ಇನ್ನು ಕೀಸಪ್ತಾದಿಗೆ ಇವಳು ಯಾರು ಅಂತಲೇ ಮರ್ತೋಗ್ಬಿಡ್ಬೇಕು, ಆ ರೀತಿ ಒಂದು ಮಾಟ ಮಂತ್ರಣ ಮಾಡ್ತಾಳೆ. ಮತ್ತು ಇವಳ ಒಂದು ಹೊಟ್ಟೆಯಲ್ಲಿ ಬೆಳೀತಾ ಇರ್ತಕ್ಕಂತಹ ರಹಾಯು ಏನಿದ್ದಾಳೆ ಅವಳಂತೂ ಚರ್ಮ ಇಲ್ಲದೆ ಒಂದು ದೆವ್ವದ ರೀತಿಯೇ ಹುಟ್ಟಬೇಕು ಅನ್ನೋ ರೀತಿ ಒಂದು ಶಾಪ ಆಗೋ ಥರ ಮಾಟ ಮಂತ್ರಣ ಮಾಡಿದ್ದು ಬೇರೆ ಯಾರೂ ಅಲ್ಲ, ಕೀಸಪ್ತಾದಿಯ ತಾಯಿನೇ. ಇನ್ನು ತುಂಬ ವರ್ಷಗಳಾದಮೇಲೆ ಈ ರೀತಿ ಒಂದು ಶಾಪಗ್ರಸ್ತ ಮಗು ಹುಟ್ಟಿದ್ದಕ್ಕೆ ಇವನಂತೂ ಸಿಕ್ಕಾಪಟ್ಟೆನೇ ಬೇಜಾರಲ್ಲಿರ್ತಾನೆ. ಆವಾಗ ದೋನೋವಾಂಗ್ಸಿ ಎಲ್ಲ ಕಡೆ ತುಂಬಾ ವಿಚಾರ ಮಾಡಿ ಈ ಒಂದು 3 ಜನ ಹುಡುಗಿರನ್ನ ಕಿಡ್ನ್ಯಾಪ್ ಮಾಡಿ ಅವರ ಒಂದು ಚರ್ಮನ ಸುಲಿದು ಈ ಒಂದು ಪಪೆಟ್ ಶೋನ ಮಾಡ್ತಾನೆ. ಆವಾಗ ಆಟೋಮೆಟಿಕಲಿ ಅವನ ಒಂದು ಮಗಳು ರಹಾಯೋ ಏನಿರ್ತಾಳೆ ಅವಳು ತುಂಬಾ ಚೆನ್ನಾಗಾಗ್ತಾಳೆ, ತುಂಬಾ ಬ್ಯೂಟಿಫುಲ್ಲಾಗೆ ಕಾಣಿಸ್ತಾ ಇರ್ತಾಳೆ. ಇನ್ನು ಇವನು ಪಪೆಟ್ಟಲ್ಲಿ ತುಂಬಾ ಹೆಸರು ಮಾಡಿರ್ತಾನೆ. ಸೊ ಹಾಗಾಗಿ ಈ ಕಡೆ ಕೀಸಪ್ತಾದಿಗೂ ಕೂಡ ಯಾವುದೇ ಥರದ ಚಾನ್ಸ್ಗಳು ಸಿಗ್ತಾ ಇರೋದಿಲ್ಲ. ಮತ್ತು ಈಗ ಕೀಸಪ್ತಾದಿ ಹಿಂದೆದೆಲ್ಲನೂ ಮರ್ತೋಗಿದ್ದಾನೆ. ಸೊ ಅವನು ಇಲ್ಲಿ ದೋನೋವಾಂಗ್ಸಿ ಥರನೇ ಒಂದು ಡ್ರೆಸ್ನ ಮಾಡಿಕೊಂಡು ಜನಕ್ಕೆಲ್ಲ ದೋನೋವಾಂಗ್ಸಿನೇ ಎಲ್ಲರನ್ನೂ ಸಾಯಿಸ್ತಾ ಇದ್ದಾನೆ ಅಂತ ನಂಬಿಸ್ತಾನೆ. ಮತ್ತು ದೋನೋವಾಂಗ್ಸಿನ ಕೀಸಪ್ತಾದಿನೇ ಸಾಯಿಸ್ಬಿಟ್ಟು ಎಲ್ಲ ಒಂದು ಹೊಣೆನೂ ಎಲ್ಲ ಒಂದು ಬ್ಲೇಮ್ನೂ ಪಾಪ ದೋನೋವಾಂಗ್ಸಿ ಮೇಲೆ ಹಾಕ್ಬಿಡ್ತಾನೆ. ಮತ್ತು ಆ 3 ಮಕ್ಕಳ ಒಂದು ಚರ್ಮದ ಪಪೆಟ್ ಏನಿರುತ್ತೆ ಅವನ ಒಂದು ಮನೆಯ ಬೀರುನಲ್ಲಿ ಅವನು ಬಚ್ಚಿಟ್ಟಿರ್ತಾನೆ. ಅದನ್ನು ಈಗ 3 ಚಿಕ್ಕ ಹುಡುಗಿ ಆತ್ಮಗಳು ಮಾಯಾಗೆ ವಿಷನ್ನ ಮುಖಾಂತರ ತೋರಿಸ್ತಾ ಇದೆ. ಮತ್ತು ಈ 3 ಜನ ಹುಡುಗಿರನ್ನ ಇವಳ ತಂದೆ ಎಲ್ಲಿ ಹೂತಾಕಿದ್ದ ಅನ್ನೋದನ್ನು ಕೂಡ ಅವು ತೋರಿಸ್ತಾ ಇದೆ. ಮತ್ತು ಅದರಲ್ಲೊಂದು ಆತ್ಮ ಈಗಳು ಕಿವಿ ಹತ್ರ ಬಂದು ಹೇಳ್ತಾ ಇದೆ, ಮಾಯಾ ನಮಗೆ ಮುಕ್ತಿನ ಕೊಡಿಸು, ನಮ್ಮ ಮೂಳೆಗಳ ಜೊತೆ ನಮ್ಮ ಸ್ಕಿನ್ನನ್ನು ಇಡು, ನಾವು ಇಲ್ಲಿಂದ ಹೊರಟೋಗ್ತೀವಿ, ಮತ್ತು ಈ ಊರಿನ ಶಾಪನೂ ಕೂಡ ಅಲ್ಲಿಗೆ ಮುಗ್ದೋಗುತ್ತೆ ಅಂತ ಹೇಳಿ ಅವು ಮಾಯ ಆಗ್ಬಿಡ್ತವೆ. ಈಗ ರತಿ ಅಲ್ಲಿಗೆ ಬಂದು ಇವಳನ್ನ ಕರ್ಕೊಂಡು ಸೀದಾ ಆ ಒಂದು ಅಬಂಡಂಟ್ ಹೌಸ್ ಅಂದರೆ ಇವಳ ಒಂದು ಹಳೆ ಮನೆ ಏನಿತ್ತು ಅಲ್ಲಿಗೆ ಬಂದಿದ್ದಾರೆ. ಆನ್ ದ ವೇ ಬರ್ತಾ ಕೀಸಪ್ತಾದಿ ಅವರ ಮನೆಯ ಬೀರುನಲ್ಲಿ ಏನು ಆತ್ಮಗಳು ತೋರಿಸಿದ್ವು ಪಪೆಟ್ದು ಚರ್ಮಗಳು, ಆ ಚರ್ಮನ ಕೂಡ ಎತ್ಕೊಂಬಂದಿದ್ದಾರೆ. ಜನ ಎಲ್ಲ ಇವಳು ಆಚೆಗಡೆ ಇದ್ದಾಳೆ ಅಂತ ಹುಡುಕ್ತಾ ಇದ್ದಾರಲ್ವ, ಈಗ ಊರೊಳಗಡೆ ಯಾರು ಕೂಡ ಇರೋದಿಲ್ಲ. ಅದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ಇವಳು ಅದನ್ನೆಲ್ಲ ತಂದು ಇಲ್ಲಿ ಮೂಳೆಗಳನ್ನು ಅಗೆದು ಎಲ್ಲನೂ ಕೂಡ ಒಂದು ಮಾಡ್ತಾಳೆ. ಅಲ್ಲಿಗೆ ಈ ಶಾಪ ಇಲ್ಲಿಗೆ ಮುಗ್ದೋಗಿರುತ್ತೆ. ಆದರೆ ಅಷ್ಟರಲ್ಲೇನೆ ಆ ಒಂದು ಮನೆ ಒಳಗಡೆ ಈ ಅಜ್ಜಿ ಒಳಗಡೆ ಬರ್ತಾಳೆ. ಅಜ್ಜಿ ಒಳಗಡೆ ಹೇಳ್ತಾ ಬರ್ತಾಳೆ, ದೋನೋವಾಂಗ್ಸಿ ಅವರ ಅಪ್ಪಂಗೂ ನನಗೂ ಸಂಬಂಧ ಇತ್ತು, ಇನ್ನು ನಮ್ಮಿಬ್ಬರ ಸಂಬಂಧದ ಕುರುಹುನೇನೆ ಕೀಸಪ್ತಾದಿ. ಆದರೆ ನಾನೇನು ಮಾಡಲಿ, ನಾನು ಇಲ್ಲಿ ಸೇವಕಿಯಾಗಿದ್ದೆ, ಇವನು ನಿನ್ನ ಮಗ ಅಂತ ಹೇಳೋ ಅಷ್ಟು ಧೈರ್ಯ ನನಗಿರಲಿಲ್ಲ. ಆದರೆ ಎಲ್ಲ ಆಸ್ತಿ ಅಂತಸ್ತು ಪ್ರತಿಯೊಂದು ಕೂಡ ದೋನೋವಾಂಗ್ಸಿಗೆ ಹೋಯಿತು. ಇನ್ನು ಸುಂದರವಾದ ಹುಡುಗಿನೂ ಕೂಡ ಅವನೇ ಮದುವೆ ಆದ. ಆದರೆ ಅವಳ ಒಂದು ಹೊಟ್ಟೆಯಲ್ಲಿ ನನ್ನ ಮಗನ ಒಂದು ಮಗುನ ಬೆಳೆಯೋಕ್ಕೆ ನಾನು ಹೇಗೆ ಬಿಡಲಿ, ಇವರ ವಂಶನ ನಿರ್ವಂಶ ಮಾಡಬೇಕು ಅಂತ ಅದನ್ನೆಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆ ಊರಿನಲ್ಲಿ ಒಂದು ಡೆಲಿವರಿ ಇರುತ್ತಲ್ವಾ, ಆ ಒಂದು ಮಹಿಳೆಗೆ ಹುಟ್ಟೋ ಮಗುಗೆ ಮತ್ತೆ ಇನ್ನೂ ಆ ಶಾಪ ಇದೆಯಾ ಇಲ್ವಾ ಹೋಗಿ ನೋಡು ಅಂತ ಹೇಳಿ ಇಮಿಡಿಯೇಟಾಗಿ ರತಿನ ಕಳಿಸ್ತಾಳೆ. ಇನ್ನು ಪಾಪ ಇವಳೊಬ್ಳೇನೇ ಹ್ಯಾಂಡಲ್ ಮಾಡೋಣ ಅಂತ ಹೋಗ್ತಾಳೆ. ಆದರೆ ನೋಡ್ತಾ ನೋಡ್ತಾ ಎಲ್ಲ ಊರಿನ ಜನ ಕೂಡ ಅಲ್ಲೇ ಬಂದುಬಿಡ್ತಾರೆ, ಇವಳಿಗೆ ಜೋರಾಗಿ ಹೊಡೆದ್ಬಿಡ್ತಾರೆ. ಇನ್ನು ಇವಳನ್ನ ಈಗ ಬಲಿ ಕೊಡೋದಕ್ಕೆ ಈ ಹಿಂದೆ ದಿನ ಎಲ್ಲಿ ಕಟ್ಟಾಕಿದ್ರೋ, ಯಾವ ಥರ ಕಟ್ಟಾಕಿದ್ರೋ ಅದೇ ರೀತಿ ಕಟ್ಟಾಕಿದ್ದಾರೆ. ಆವಾಗ ಇವಳು ಜೋರಾಗಿ ಹೇಳ್ತಾ ಇದ್ದಾರೆ, ಕೀಸಪ್ತಾಂಗ್ ಸರ್ ದಯವಿಟ್ಟು ನನ್ನ ಮಾತನ್ನು ಕೇಳಿ, ನಾನಿಲ್ಲಿ ಯಾಕೆ ಬಂದೆ ಗೊತ್ತಾ, ಆ 3 ಹುಡುಗಿಯರ ಆತ್ಮಗಳೇ ನನ್ನ ಕರ್ಕೊಂಬಂದಿದ್ದು, ಅವು ನನಗೆ ಈ ಶಾಪನ ಹೋಗ್ಸೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದಾವೆ. ಬೇಕಾದ್ರೆ ನಿಮ್ಮ ಮನೇಲಿ ಹೋಗಿ ನೋಡು, ಆ ಪಪೆಟ್ಟ ಚರ್ಮಗಳು ಇರೋದಿಲ್ಲ, ನನ್ನ ಮಾತನ್ನು ಕೇಳು, ಈಗ ಶಾಪ ಹೊರಟೋಗಿದೆ. ಇನ್ಫ್ಯಾಕ್ಟ್ ನಾನು ಬೇರೆ ಯಾರೋ ಅಲ್ಲ, ನಿನ್ನ ಮಗಳೇನೆ, ನೆನಪು ಮಾಡ್ಕೋ, ಅಜ್ಜಿನೇ ಈ ಥರ ಎಲ್ಲ ಮಾಡಿದ್ದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಶಾಪ ಬರ್ಸಿದ್ದೆ ಅಜ್ಜಿ ಅಂತ ಹೇಳ್ಬಿಡ್ತಾಳೆ. ಆವಾಗ ಅಲ್ಲೇ ಇದ್ದ ಆ ಅಜ್ಜಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಚಾಕುನ ಅವಳು ಕುತ್ತಿಗೆ ಹತ್ರ ಇಟ್ಕೊಂಡು, ನೀನು ನನ್ನ ಮಾತು ಕೇಳ್ತೀಯಾ ಅವಳ ಮಾತು ಕೇಳ್ತೀಯಾ, ಮೊದಲು ಅವಳನ್ನ ಸಾಯಿಸು ಅಂತ ಜೋರಾಗಿ ಕಿರಿಚ್ತಾ ಇರ್ತಾಳೆ. ಇನ್ನು ಅವನು ಅವ್ರ ಅಮ್ಮನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಅವಳು ನಿನ್ನೇನು ಸಾಯಿಸಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿ ರತಿ ಮಗುನ ಎತ್ಕೊಂಡು ಓಡಿ ಬಂದಿರ್ತಾಳೆ. ಈ ಊರಿನ ಶಾಪ ಕಳ್ಚಿತು, ಈಗ ಈ ಮಗು ಹೆಲ್ತಿಯಾಗಿದೆ, ಸ್ಕಿನ್ನು ಪ್ರತಿಯೊಂದು ಕೂಡ ಚೆನ್ನಾಗಿದೆ, ನೋಡಿ ಇಲ್ಲಿ ಅಂತ ತೋರಿಸ್ತಾಳೆ. ಇನ್ನು ಇದನ್ನು ನೋಡಿ ಆ ಒಂದು ಅಜ್ಜಿಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಕೀಸಪ್ತಾಂಗ್ಗೆ ಇಷ್ಟು ದಿನ ನಾನು ನೋಡಿದ್ದು ಕೇಳಿದ್ದು ಎಲ್ಲ ಸುಳ್ಳು ಅನ್ನೋದನ್ನು ಅರ್ಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವನು ಅಲ್ಲೇ ಕತ್ಕೊಯ್ಕೊಂಡು ಸತ್ತೋಗ್ಬಿಡ್ತಾನೆ. ಇನ್ನು ಅವಳ ಮಗ ಅವಳ ಕಣ್ಮುಂದೆ ಅವಳಿಂದಾನೇ ಸತ್ತಿದ್ದನ್ನು ಅವಳ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಈಗ ಆ ಅಜ್ಜಿ ಕೂಡ ಕತ್ಕೊಯ್ಕೊಂಡು ಸತ್ತೋಗ್ಬಿಡ್ತಾಳೆ. ಇನ್ನು ರತಿ ಬಂದು ಈ ಕಡೆ ಮಾಯಾನ ಕಾಪಾಡಿ, ಮಾಯಾ ಇಲ್ಲಿಂದ ಮೊದಲು ಓಡೋಗು ನೀನು ಅಂತ ಆ ಊರನ್ನು ಬಿಟ್ಟು ಕಳಿಸ್ಬಿಡ್ತಾಳೆ. ಪಾಪ ಈ ಕಡೆ ಮಾಯನು ಕೂಡ ಓಡ್ಕೊಂಬಂದು ಯಾವುದೋ ಒಂದು ಟ್ರಕ್ ಕತ್ಕೊಂಡು ಆ ಊರಿಂದ ಆಚೆಗಡೆ ಹೋಗ್ತಾಳೆ. ಈಗ ನಮಗೆ ಸರಿಯಾಗಿ 1 ವರ್ಷದ ನಂತರ ಇಲ್ಲಿ ಏನಾಗ್ತಾ ಇದೆ ಆ ಊರಲ್ಲಿ ಅಂತ ತೋರಿಸ್ತಾರೆ.
ಇಲ್ಲಿ ಮತ್ತೆ ಒಂದು ಹೆಣ್ಣು ಗರ್ಭಿಣಿಯಾಗಿದ್ದಾಳೆ. ಈಗ ಅವಳನ್ನು ಅವಳ ಗಂಡ ತುಂಬಾ ಖುಷಿಯಾಗಿ ನೋಡ್ಕೊತಾ ಇದ್ದಾನೆ. ಆವಾಗ ಅವಳು ಮಧ್ಯರಾತ್ರಿಲಿ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ವಾಶ್ರೂಮಿಗೆ ಬಂದಾಗ ಜೋರಾಗೆ ಕಿರ್ಚ್ಕೊತಾಳೆ. ಯಾಕೆ ಈ ಥರ ಕಿರ್ಚ್ಕೊಡ್ಲಲ್ಲ ಅಂತ ಅವಳ ಗಂಡ ಹೋಗಿ ನೋಡಿದ್ರೆ ಅಲ್ಲೊಂದು ನೋಡೋದವನು ಭಯಂಕರ ದೃಶ್ಯ. ಅದೇನು ಅಂದರೆ ಆ ವಜ್ಜಿ ಆತ್ಮ ಇವಾಗ ಆ ಊರನ್ನು ಯಾರನ್ನು ಬಿಡದೆ ಕಾಡ್ತಾ ಇದೆ. ಅವಳ ಹೊಟ್ಟೆಲಿದ್ದಂತಹ ಮಗುನ ಅದು ಕಿತ್ಕೊಂಡು ತಿಂತಾ ಇದೆ. ಇಲ್ಲಿಗೆ ಈ ಮೂವಿನೂ ಕೂಡ ಕೊನೆ ಆಗುತ್ತೆ. ನಿಮಗೆ ಕತೆ ಇಷ್ಟ ಆಯಿತಾ? ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಯಿತಾ? ನಿಮ್ಗೆ ಇದೇ ಥರ ನನ್ನ ಕತೆಗಳನ್ನ ತೊಗೊಂಡು ಬರ್ತಾನೆ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಮೂವಿ ಎಕ್ಸ್ಪ್ಲನೇಷನ್ಸ್ನ ಹಾರರ್ ಮೂವೀಸ್ನ ಇಷ್ಟಪಡ್ತಾರೆ ಅವರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ.